सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्म दृश्यों की जय। श्री काशी धाम की जय, श्री सुब्रमण्य धाम की जय, श्री करोक्षा धाम की जय, श्री गुरुवाड़ा धाम की जय। सत साहिब ಪರಮ ಪಿತಾ ಪರಮಾತ್ಮ ಕಬೀರರ ಅಪಾರ ದಯೆಯಿಂದ ಮಕ್ಕಳೇ, ಇಂದು ನೀವು ಈ ಅಮೃತಪಾನ ಮಾಡುತ್ತಿದ್ದೀರಿ. ಅಮರ ಕಥೆಯದ್ದು. ನೀವು ಪ್ರಪಂಚವನ್ನು ನೋಡಿ, ಯಾರೇ ಎಷ್ಟೇ ದೊಡ್ಡ ಅಧಿಕಾರಿಯಾಗಿರಲಿ ಮತ್ತು ಎಷ್ಟೇ ದೊಡ್ಡ ವ್ಯಾಪಾರಿಯಾಗಿರಲಿ, ಇಡೀ ದಿನ ಅದೇ ವಿಷಯದ ಚರ್ಚೆ ನಡೆಯುತ್ತದೆ ಅವನ ಬಳಿ. ಪೂರ್ತಿ ದಿನ ಮನೆಗೆ ಬಂದರೂ ಸಹ ಆ ವಿಚಾರದ ಮಬ್ಬು ಆವರಿಸುತ್ತದೆ. ಇಡೀ ರಾತ್ರಿ ಕಳೆದು ಬಿಡುತ್ತದೆ. ಸ್ವಪ್ನವೂ ಸಹ ಅದೇ ಬರುತ್ತದೆ ಅವರಿಗೆ. ಕೇವಲ ದಿನಗೂಲಿ, ಹೊಟ್ಟೆಪಾಡು ಇದೆಲ್ಲ ಇದ್ದು ಬಿಟ್ಟರೆ ನಂತರ ಅಂದ್ರೆ ಮನೆ ಮತ್ತು ಕಾರು, ಅದಕ್ಕಾಗಿ ಎಲ್ಲ ಕರ್ಮ ಕೆಡಿಸಿಕೊಳ್ಳುತ್ತಾರೆ. ಆದರೂ ಸಹ ಈ ಕಾರು ಬಂಗ್ಲೆ ಸಿಗುವುದಿಲ್ಲ 90% ಜನರಿಗೆ. ಮಕ್ಕಳೇ, ಈ ಮಾಲೀಕನ ಶರಣದಲ್ಲಿ ಬರುವುದರಿಂದ, ನಿಜವಾದ ಶ್ರದ್ಧೆಯನ್ನಿರುವುದರಿಂದ ಮತ್ತು ಮರ್ಯಾದೆಯಲ್ಲಿ ಇರುವುದರಿಂದ ನಿಮಗೆ ಎಲ್ಲವನ್ನು ಕೊಡುವನು. ಇಷ್ಟಂತೂ ಅವಶ್ಯವಾಗಿ ಕೇಳಿಕೊಳ್ಳಿ. कबीर साईं की इतना दीजिए, जब मैं कुटुंब समावे, हम भी भूखे न रहे, अतिथि न भूखा रहे. ಎಲ್ಲವನ್ನು ಕೇಳಿಕೊಂಡಿರಿ ನೀವು. ಪರಮಾತ್ಮ ಕಬೀರ್ ಸಾಹೇಬ್ ಎಷ್ಟೊಂದು ಅದ್ಭುತವಾದ ರೋಲ್ ಮಾಡುತ್ತಿದ್ದರು. ಒಬ್ಬ ನಿರ್ಧನನ ಇಡೀ ಸೃಷ್ಟಿಯ ಸೇಟು, ಎಲ್ಲರ ಪಾಲನಕರ್ತ, ಎಲ್ಲರ ಧಾರಣ ಪೋಷಣಕರ್ತ. ಹಾಗೂ ಈ ರೀತಿ ಅಭಿನಯ ಮಾಡಿ ಹೋದರು ಅಂತಿಮ ಶ್ವಾಸದ ತನಕ. ಅದೇ ನೇಕಾರನ ಕೆಲಸ, ಅವೇ 4 ಬಾಂಡೆಗಳು ಮನೆಯಲ್ಲಿಟ್ಟಿದ್ದರು. ಅವರು ಇದನ್ನು ತೋರಿಸ ಬಯಸಿದ್ದರು. ಮುಂಬರುವ ಸಮಯದಲ್ಲಿ ಯಾರು ಇದನ್ನು ಯೋಚಿಸಬಾರದು. ಮೋಕ್ಷವನ್ನಂತೂ ದೊಡ್ಡ ದೊಡ್ಡ ಧನವಂತರು ಪ್ರಾಪ್ತಿಸಿಕೊಳ್ಳುತ್ತಾರೆಂದು ಅವರು ದೊಡ್ಡ ದೊಡ್ಡ ಧರ್ಮಗಳನ್ನು ಮಾಡಿಸುತ್ತಾರೆ. ಸಾಧು ಸಂತರಿಗೆ ದಕ್ಷಿಣೆ ನೀಡುತ್ತಾರೆ. ಕಬೀರ್ ಸಾಹೇಬರು ಹೇಳುತ್ತಾರೆ, ತೋಟೆ ಮೇ ಭಕ್ತಿ ಕರೆ ಸೋಯ ಸಹಿ ಸಪೂತ್, ಈ ಮಾಯಾಧಾರಿ ಮಸ್ಕರೆ ಕಿತನೆ ಜಾಲಿಯ ಊತ್. ಹಾಗಾಗಿ ಮಕ್ಕಳೇ, ಕನಿಕರ ಬರುತ್ತದೆ ಆ ವ್ಯಕ್ತಿಗಳ ದಿನಚರ್ಯದ ಮೇಲೆ. ಮಲಗಿ ಏಳುತ್ತಲೇ ಅದರದ್ದೇ ಚರ್ಚೆ. ಚಹಾ ಕುಡಿಯಲಿ ಅಥವಾ ಊಟ ಮಾಡಲಿ, ಅದೇ ತಲೆಹರಟೆಯ ಚರ್ಚೆ, ತಮ್ಮ ದೈನಿಕ ಕೆಲಸದ್ದು. ಅವರನ್ನು ಕಾಲನು ಗಾಣಿಗನ ಎತ್ತುಗಳಂತೆ ಕಟ್ಟಿ ಹಾಕಿದ್ದಾನೆ. ಹೇಗೆಂದ್ರೆ, ಮೊದಲು ಗಾಣಗಳಿರುತ್ತಿದ್ದವು, ಎತ್ತುಗಳಿಂದ ನಡೆಯುತ್ತಿದ್ದವು. ಎಣ್ಣೆ ತೆಗೆಯಲು ಗಾಣಿಗರು ಎತ್ತು ಮತ್ತು ಗಾಣದ ಪ್ರಯೋಗ ಮಾಡುತ್ತಿದ್ದರು. ಅದು ಎತ್ತುಗಳಿಂದ ನಡೆಯುತ್ತಿತ್ತು. ಆ ಎತ್ತನ್ನು ಗಾಣದಲ್ಲಿ ಹೂಡಿ ಅದರ ಕಣ್ಣಿಗೆ ಪಟ್ಟಿ ಕಟ್ಟಿ ಬರುತ್ತಿದ್ದರು. ಹಾಗೂ ಹಿಂದಿನಿಂದ ಕೋಲಿನಿಂದ ಹೊಡೆಯುತ್ತಿದ್ದರು. ಮಧ್ಯದಲ್ಲಿ ನಿಂತರೆ ಮತ್ತೆ ಹೊಡೆಯುತ್ತಿದ್ದರು. ಆ ಕಾರಣದಿಂದ ಇಡೀ ದಿನ ಭಯದಿಂದ ನಡೆಯುತ್ತಿತ್ತು, ಹಿಂದಿನಿಂದ ಹೊಡೆಯುವವನು ಬರುತ್ತಿದ್ದಾನೆಂದು. ಹಾಗೂ ಸಾಯಂಕಾಲ ಬಿಚ್ಚುತ್ತಿದ್ದರು ಅದನ್ನು. ಹೀಗೆಯೇ ನಮ್ಮನ್ನು ಈ ಕಾಲನು ಕಣ್ಣುಗಳನ್ನು ಮುಚ್ಚಿ ತನ್ನ ಗಾಣದಲ್ಲಿ ಹೂಡಿದ್ದಾನೆ, ಇದರಲ್ಲಿ ಕಟ್ಟಿ ಹಾಕಿದ್ದಾನೆ. ಈ ಬಂಧನದಿಂದ ಕೇವಲ ಕಬೀರ್ ಸಾಹೇಬರೇ ಬಿಡಿಸಬಹುದು. ನಿಮಗೆ ಊಟವನ್ನು ಸಹ ಕೊಡುತ್ತಾರೆ, ಒಳ್ಳೆಯ ದಿನಗೂಲಿ ಕೂಡ ಕೊಡುತ್ತಾರೆ, ನಿಮಗೆ ಮಗನನ್ನು ಕೊಡುತ್ತಾರೆ, ಕಾರು ಮತ್ತು ಬಗಲೆ ಕೊಡುತ್ತಾರೆ. ಯಾರು ಸಮರ್ಪಿತರಾಗಿ ಮಾಲೀಕನನ್ನು ಸ್ಮರಿಸುತ್ತಾರೋ, ಪತಿವರ್ತೆಯ ಪದವಿಯಲ್ಲಿ ಬರುತ್ತಾರೋ ಅವರಿಗೆ ಇದು ಸಂಭವವಾಗುತ್ತದೆ. ಸ್ವಪ್ನದಲ್ಲಿಯೂ ಅನ್ಯ ದೇವತೆ ಅಂದ್ರೆ ಮನಸ್ಸಿನಲ್ಲಿಯೂ ಬರಬಾರದು. ಆಗ ನೋಡಿ ಆಟದಾತನದ್ದು. ಈ ಜ್ಞಾನ ಮತ್ತು ಸಹವಾಸವು ಬಹಳ ಅವಶ್ಯಕವಾಗಿದೆ. ದೃಢ ಭಕ್ತರದ್ದು. ಆ ಸಹವಾಸ ಕೇವಲ ಆಶ್ರಮದಲ್ಲಿ ಮಾಡಿ. ಯಾರ ಮನೆಗೂ ಹೋಗಬೇಡಿ. ಕಾಲನು ಬಹಳಷ್ಟು ವಿಕಾರಗಳನ್ನು ಹುಟ್ಟಿಸಿ ಬಿಡುತ್ತಾನೆ.
ಹಲವಾರು ಸಮಸ್ಯೆಗಳು ಬರುತ್ತವೆ. ಕಾಲನಂತೂ ಕಾಯುತ್ತಾ ಕುಳಿತಿರುತ್ತಾನೆ, ಯಾವ ರೀತಿ ಇವರ ಮನಸ್ಸಲ್ಲಿ ಹುಳಿ ಹಿಂಡಲಿ, ಇವರಲ್ಲಿ ದೋಷ ಉತ್ಪನ್ನ ಮಾಡಲೆಂದು. ಆಗ ಮಾತ್ರ ಪರಮಾತ್ಮ ನಿಮಗೆ ಪೂರ್ಣ ಸಹಕಾರ ನೀಡುವರು. ಹಾಗೂ ಸಹವಾಸದಿಂದ, ಚರ್ಚೆಯಿಂದ ಒಬ್ಬರನ್ನೊಬ್ಬರನ್ನು ನೋಡಿ ಭಕ್ತರು ಭಕ್ತಿಯಲ್ಲಿ ದೃಢರಾಗಿರುತ್ತಾರೆ. ಹೇಗೆಂದ್ರೆ ಮಗು ಮೊದಲ ಸಲ ಸ್ಕೂಲಿಗೆ ಹೋಗುತ್ತದೆ. ಮಗುವಿಗಂತೂ ಗೊತ್ತೇ ಇರುವುದಿಲ್ಲ ಹೇಗೆ ಕುಳಿತುಕೊಳ್ಳಬೇಕೆಂದು, ಹೇಗೆ ಮಾತನಾಡಬೇಕೆಂದು. ಅವರಂತೂ ತನ್ನ ಮನೆಯಲ್ಲಿ ಮಾಡುವಂತೆ ಅಲ್ಲಿಯೂ ಸಹ ತಿರುಗಾಡ ಬಯಸುತ್ತಾನೆ. ಒಮ್ಮೆ ಆ ಕಡೆ ಹೋಗುತ್ತಾನೆ, ಒಮ್ಮೆ ಈ ಕಡೆ ಹೋಗುತ್ತಾನೆ. ಅದಕ್ಕೆ ಬೇರೆ ಜೊತೆಗಾರರು ಅವನಿಗೆ ಹೇಳುತ್ತಾರೆ, ಇಲ್ಲಿ ಕುಳಿತುಕೋ, ಇಲ್ಲದಿದ್ದರೆ ಟೀಚರ್ ಹೊಡೆಯುತ್ತಾರೆ. ಅವನಂತೂ ಟೀಚರ್ನ ಕುರ್ಚಿಯ ಮೇಲೆ ಕೂರುತ್ತಾನೆ, ಹೋಗಿ ಚೇರ್ ಮೇಲೆ. ಆಮೇಲೆ ಬೇರೆ ಮಕ್ಕಳು ತಿಳಿಸುತ್ತಾರೆ, ಇಲ್ಲ ಅಲ್ಲಂತೂ ಟೀಚರ್ ಕುಳಿತುಕೊಳ್ಳುತ್ತಾರೆ, ಇಲ್ಲಿ ಕುಳಿತರೆ ಏಟು ಬೀಳುತ್ತದೆ. ನಂತರ ಒಂದಿಬ್ಬರು ಏಟು ತಿನ್ನುವುದನ್ನು ನೋಡಿದರೆ ಆಮೇಲೆ ಭಯವಾಗುತ್ತದೆ. ತದನಂತರ ಅವನು ಇಷ್ಟೊಂದು ಸಭ್ಯ ಮತ್ತು ಶಿಷ್ಟನಾಗಿ ಬಿಡುತ್ತಾನೆ. ಪಂಕ್ತಿಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಸಭ್ಯತೆಯ ಪಾಲನೆ ಮಾಡುವನು, ಶಿಷ್ಟಾಚಾರದ ಪಾಲನೆ ಮಾಡುತ್ತಾನೆ. ಇದೇ ಪ್ರಕಾರ ಸತ್ಸಂಗದಲ್ಲಿ ಬರುವುದರಿಂದ ನಿಮಗೆಲ್ಲ ಪ್ರೋಟೋಕಾಲ್ ಬಗ್ಗೆ ತಿಳಿಯುತ್ತದೆ, ಮರ್ಯಾದೆಗಳ ಬಗ್ಗೆ ತಿಳಿಯುತ್ತದೆ. ಪರಸ್ಪರರನ್ನು ನೋಡುತ್ತೀರಿ, ಚಿಕ್ಕ ಚಿಕ್ಕ ಮಕ್ಕಳನ್ನು ಸಹ ನೋಡಿ ಆರತಿ ಮಾಡುತ್ತಾರೆ. ನಿಮ್ಮೊಳಗೆ ಹಂಬಲವಾಗುತ್ತದೆ, ನಿಮ್ಮೊಳಗೆ ಬಯಕೆ ಉಂಟಾಗುತ್ತದೆ, ಹಾಗೂ ಹೆಚ್ಚು ಭಕ್ತಿ ಮಾಡುವ ಇಚ್ಛೆಯಾಗುತ್ತದೆ, ಸೇವೆಯ ಇಚ್ಛೆಯಾಗುತ್ತದೆ. ಈಗ ಮಕ್ಕಳೇ, ನಿಮಗೆ ಸ್ವಲ್ಪ ಅಮರವಾಣಿ ಹೇಳುತ್ತೇನೆ, ಆ ಪರಮಪಿತನದ್ದು. ಒಬ್ಬ ಮಹಾಪುರುಷನ ಮುಖದಿಂದ ಉಚ್ಚಾರಿತ ಸಂತ ಗರೀಬ್ದಾಸರ ಚೇತಾವಣಿ ಅಂಗದಿಂದ. ಗ್ರೀಮಕಾಯ ಮಾಯಾ ಕಾಲ बिन साहिब के नाव चेत सके तो खेती बिन सद्गुरु नहीं ठाऊ. ಈ ಕಾಯ ಅಂದ್ರೆ ಶರೀರ ಮತ್ತು ಈ ಸಂಪತ್ತು ನಿನ್ನ ಜೀವನದ ನಾಶಕವಾಗಿದೆ. ಭಕ್ತಿಯ ಹೊರತು ಬಿನ್ ಸಾಹೇಬ್ಗೆ ನಾಮ್, ಇದು ಅವರದೇ ಕಥೆಯಾಗಿದೆ. ಯಾರ ಚರ್ಚೆಯನ್ನು ಈಗ ತಾನೇ ಮಾಡಿದ್ದೆ. ರಾಮನಾಮ ಸ್ವಪ್ನದಲ್ಲಿಯೂ ಇಲ್ಲ ಮತ್ತು ಮಾಯೆಯ ಗುಂಗಿನಲ್ಲಿ ತಲೆಹರಟೆಗಳ ಹೊರತು ಬೇರೆ ಮಾತು ಮನಸ್ಸಿನಲ್ಲಿ ಬರುವುದೇ ಇಲ್ಲ. ತಮ್ಮ ವ್ಯವಸಾಯ, ದಿನಗೂಲಿ, ಹೊಟ್ಟೆಪಾಡು, ಇಡೀ ಜೀವನ ಇದೇ ಚರ್ಚೆ ನಡೆಯುತ್ತದೆ. ಆದ್ದರಿಂದ ಈ ಕಾಯ ಏನು ಪಾಪಗಳನ್ನು ಮಾಡುತ್ತಾರೆ, ಈ ಶರೀರದಲ್ಲಿದ್ದು ಅಪರಾಧ ಮಾಡುತ್ತಾರೆ, ಬೇರೆಯವರ ಮನಸ್ಸನ್ನು ನೋಯಿಸುತ್ತಾರೆ, ಹಣ ದೋಚುತ್ತಾರೆ, ತೊಂದರೆ ನೀಡುತ್ತಾರೆ, ಅಪಶಬ್ದ ಬೈಯುತ್ತಾರೆ, ಅವರ ಆತ್ಮಕ್ಕೆ ಕಷ್ಟ ಕೊಡುತ್ತಾರೆ. ಆದ್ದರಿಂದ ಈ ಶರೀರ ಅವರಿಗಾಗಿ ಶತ್ರುವಾಯಿತು, ಕಾಲನಂತಾಯಿತು, ಅವರ ಕರ್ಮ ಕೆಡಿಸಿಬಿಟ್ಟಿತು. ಆ ಜೀವಿಗಾಗಿ ಯಾರಿಗೆ ಇದು ಪ್ರಾಪ್ತವಾಗಿದೆ? ಈಗಂತೂ ಸ್ಪಷ್ಟ ಮಾಡಿಬಿಟ್ಟರು. ಗರೀಬ್ ಕಾಯಾ ಮಾಯಾ ಕಾಲ ಹೈ, ಬಿನ್ ಸಾಹೇಬ್ ಕೆ ನಾಮ್ ಅವ್ರ ಭೈ ಚೇತ್ ಸಕೆ ತೋ ಚೇತಿಯೇ. ಸಾವಧಾನ ಆಗುವಂತಿದ್ದರೆ ಆಗಿಬಿಡಿ. ಬಿನ್ ಸದ್ಗುರು ನೈ ಠಾಮ್, ಸದ್ಗುರುವಿನ ಹೊರತು ಎಲ್ಲಿಯೂ ಠಿಕಾಣೆ ಇಲ್ಲ ನಿನ್ನದು. ಸದ್ಗುರು ಮಲೆದೋ ಶಿಕ್ಷಾ ನೇಟ ಪದ್ಮಲ್ ಪದೇ ಸಮಾನ ಸಲ್ ಹಂಸ ಉಸ್ಲೋಕ್ ಬಟಾವ್ ಒಠಾದಿ ಎಂದಷ್ಟ. ಸದ್ಗುರು ಸಿಕ್ಕರೆ ಸರಿಯಾದ ಮಾರ್ಗ ತೋರಿಸುವನು. ಹಾಗೂ ಇಡೀ ದಿನ ಏನು ಕರ್ಮ ಹಾಳು ಮಾಡಿಕೊಳ್ಳುತ್ತಿದ್ದೀರಿ, ಅದರಿಂದ ತನ್ನಿಂತಾನೆ ದೂರವಾಗಲು ಆರಂಭಿಸುವರು ಆ ಪ್ರಾಣಿ. ಈಗ ಹೇಳುತ್ತಾರೆ, ಹೀಗೆ ಭಕ್ತಿಯನ್ನು ಮಾಡಿ ಪೂರ್ಣ ಸದ್ಗುರುವಿನಿಂದ ಪಡೆದು ಗಿರಿವರ್ ऐसा अंजन आंजिए सोज तेरुगु नराय काम देनो और कल्प वृक्ष गट ही अंजन लखाय. ಅಂತಹ ಕರ್ಮ ಮಾಡಿ, ಅಂತಹ ಸಾಧನೆ ಮಾಡಿ, ಅದರಿಂದ ಪರಮಾತ್ಮನ ಸ್ಮರಣೆ ಸದಾ ಆಗುತ್ತಿರುವಂತೆ. ಮತ್ತು ಕಾಮಧೇನು ಮತ್ತು ಕಲ್ಪವೃಕ್ಷ. ಕಾಮಧೇನು ಸ್ವರ್ಗದಲ್ಲೊಂದು ಹಸುವಿದೆ, ಅದರಿಂದ ಏನು ಕೇಳುತ್ತಿರೋ ಅದನ್ನು ನೀಡುತ್ತದೆ, ತಿನ್ನು ಕುಡಿಯುವ ಸಾಮಗ್ರಿಗಳನ್ನು. ಹೀಗೆ ತಿಳಿಯಿರಿ. ಹೇಗೆಂದ್ರೆ ಹೋಟೆಲ್ನ ಕೊಠಡಿಯಲ್ಲಿ ಯಾರಾದರೂ ಉಳಿದು ಬಿಟ್ಟರೆ ದುಡ್ಡು ನೀಡಿ ಬಾಡಿಗೆಯಿಂದ, ಹಾಗೂ ಅಲ್ಲಿ ಅವನಿಗೆ ಎಲ್ಲ ಸೌಲಭ್ಯಗಳು ಇರುತ್ತವೆ. ಗಂಟೆ ಬಾರಿಸುತ್ತಾನೆ, ಅಲ್ಲಿಯೇ ನೌಕರ ಸೇವಕ ಬಂದು ಬಿಡುತ್ತಾನೆ, ಅಲ್ಲಿ ಅವನು ಹೋಟೆಲಿನವನು, ಮತ್ತು ಅವನಿಗೆ ಏನು ಆದೇಶ ನೀಡಲಾಗುತ್ತದೆ ಅದನ್ನು ತಂದು ಇಟ್ಟು ಬಿಡುತ್ತಾನೆ. ಈ ರೀತಿ ದುಡ್ಡು ಅವನ ಜೇಬಿನಿಂದಲೇ ಖರ್ಚಾಗುತ್ತಿದೆ. ಎಲ್ಲದಕ್ಕೂ ಎಲ್ಲ ಸೌಲಭ್ಯಗಳಿವೆ. ನೌಕರನು ಮುಂದೆ ನಿಂತಿರುವನು, ಆದರೆ ಜೇಬು ಖಾಲಿಯಾಗುತ್ತಿದೆ ಅವನದ್ದೇ.
ಇದೇ ಪ್ರಕಾರ ಆ ಹೋಟೆಲ್ಗಳಲ್ಲಿ ಕಾಮಧೇನು ಇದೆ, ಕಲ್ಪವೃಕ್ಷ ಇದೆ. ಇವುಗಳಿಂದ ಯಾವ ಮನೋಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳಬೇಕೋ ಅದರ ಮುಂದೆ ಹೋಗಿ ಹೇಳಿ. ಹೇಳುತ್ತಲೇ ಅವು ಪೂರ್ಣಗೊಳ್ಳುತ್ತವೆ. ಆದರೆ ಸಂಪಾದನೆ ಅವರದ್ದೇ ಖರ್ಚಾಗುತ್ತದೆ ಅಲ್ಲಿ, ಭಕ್ತಿಯದ್ದು, ಧರ್ಮದ್ದು. ಹಾಗೂ ಈ ಸತ್ಯ ಭಕ್ತಿಯಿಂದ ಏನಾಗುತ್ತದೆ ಅಂದರೆ ಕಾಮಧೇನು ಮತ್ತು ಕಲ್ಪವೃಕ್ಷ ನಿಮ್ಮ ಜೊತೆಯಲ್ಲಿರುತ್ತವೆ 24 ಗಂಟೆ. ಇದೇನು ಪ್ರಥಮ ಮಂತ್ರ ನಿಮಗೆ ಕೊಡಲಾಗುತ್ತದೆ, ಇದು ನಿಮಗಾಗಿ ಕಾಮಧೇನು ಮತ್ತು ಕಲ್ಪವೃಕ್ಷವಾಗಿದೆ. ಮತ್ತು ಸೆಕೆಂಡ್ ಮಂತ್ರ ಸತ್ಯನಾಮಯನ್ನು ನೀಡಲಾಗುತ್ತದೆ, 2 ಅಕ್ಷರದ್ದು. ಇದು ಈ ಕಾಲನ ಜಾಲದಿಂದ ನಿಮ್ಮನ್ನು ಬಿಡಿಸಲು ಬೇಕಿರುವ ಧನವಾಗಿದೆ, ಇವರ ಋಣವನ್ನು ಇಳಿಸಲು. ಮತ್ತು ಸಾರನಾಮ ಏನು, ಸಾರ ಶಬ್ದವಿದೆ, ಅದರಿಂದ ನಿಮಗೆ ಸತ್ಯಲೋಕದಲ್ಲಿ ಶಾಶ್ವತ ಸ್ಥಾನದ ಪ್ರಾಪ್ತಿಯಾಗುತ್ತದೆ. ಇದು ಪ್ರಾಪರ್ ವೇ ಆಫ್ ವರ್ಶಿಪ್ ಆಗಿದೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡಬೇಕಾಗುತ್ತದೆ. ಹೇಗೆಂದರೆ ಮಗು ಪ್ರಥಮ ತರಗತಿಯಲ್ಲಿ ಓದುತ್ತಾನೆ, ನಂತರ ನಿಧಾನವಾಗಿ 5ನೆಯ ಮತ್ತು 8ನೆಯ, ನಂತರ 10ನೆಯ BA, MA, MSc, ಡಾಕ್ಟರಿಂಗ್ ಯಾವುದೋ ಒಂದು ಮಾಡುತ್ತಾನೆ. ಈ ರೀತಿ ಆಗುತ್ತದೆ. ಇದು ಒಮ್ಮೆ ಆಗುವುದಿಲ್ಲ. ಈಗೇನು ತಿಳಿಸುತ್ತಾರೆ, ಗರೀಬ್ ಐಸಾ ಅಂಜನ್ ಆಂಜಿಯೇ, ಇಂತಹ ವ್ಯವಸ್ಥೆ ಮಾಡಿಕೊಳ್ಳಿ, ಪೂರ್ಣ ಸದ್ಗುರುವಿನಿಂದ ನಾಮ ಪಡೆಯಿರಿ, ದೃಢತೆಯಿಂದ ಭಕ್ತಿ ಮಾಡಿ, ಮರ್ಯಾದೆಯ ನಿರ್ವಾಹ ಮಾಡಿ, ನಂತರ ನಿಮಗೆ ಎಲ್ಲವೂ ಸರಿಯಾಗಿ ಕಾಣತೊಡಗುತ್ತದೆ. ಪಾಪವು ಬೇರೆ ಕಾಣುತ್ತವೆ, ಧರ್ಮಕರ್ಮ ಸರಿ ಯಾವುದಿದೆ ಅದು ಕೂಡ ಸ್ಪಷ್ಟವಾಗುತ್ತದೆ. ಅವ್ರ ಕಾಮಧೇನು, ಅವ್ರ ಕಲ್ಪವೃಕ್ಷ ಘಟೆ ಹಿ ಮಂಜಲ ಖಾಯ್ ನಿಮ್ಮ ಜೊತೆಯಲ್ಲಿಯೇ ಇರುತ್ತವೆ. ಇವು ಹಿಗಿರಿ ಮಂಜುಲಿ ಸಂಕಟ ಮೇ ಹೋ ಜವಿಸರೆ ನೈ ಮೋಹಿ ಕಹಗ ಮಿರ್ಜ ಸಂಸಾರಿ ಜತ್ ದರಿ ನಹಿ छुटाऊ ತೋರಿ. ಯೋನಿಗಳ ನಿನ್ನ ಸಂಕಟ, ಜನ್ಮ ಮರಣದ ಜಂಜಾಟ ಸಂಪೂರ್ಣ ನಷ್ಟ ಮಾಡಿಬಿಡುತ್ತೇನೆ, ಒಂದೊಮ್ಮೆ ನನ್ನನ್ನು ಮರೆಯದಿದ್ದರೆ. ಕಹೆ ಕಬೀರ್ ಜೆ ಸಂಸಾರಿ ಚಿತ್ತ ಧರಿ, ಸಂಸಾರದಲ್ಲಿ ನಿನ್ನ ಮೋಹ ಇದ್ದರೆ ಫಿರ್ ನಹಿ छुड़ाऊ ತೋಹೆ. ಒಂದು ಸಮಯದಲ್ಲಿ ಕಬೀರ್ ಸಾಹೇಬರು ಹೆಗಲಿನ ಮೇಲೆ ಚಾದರ ಹಾಕಿಕೊಂಡು ಎಲ್ಲಿಯೂ ಹೋಗುತ್ತಿದ್ದರು. ಮೊದಲಿನ ಸಮಯದಲ್ಲಿ ಯಾರಾದರೂ ಬೇರೆ ಊರಿಗೆ ಹೋಗುತ್ತಿದ್ದರೆ ಆಗ ಹೆಗಲ ಮೇಲೆ ಚಾದರ ಇಟ್ಟುಕೊಂಡು ಹೋಗುತ್ತಿದ್ದರು. ಎಲ್ಲಾದರೂ ನಿಲ್ಲಬೇಕಾದರೆ ಹೊತ್ತುಕೊಂಡು ಮಲಗಲು, ಲೇಟಾಗಿ ಬಿಟ್ಟರೆ ಎಲ್ಲಾದರೂ ಹಾಸಿಕೊಳ್ಳಲು. ಒಬ್ಬ ಭಕ್ತ ಕೇಳಿದ, ಗುರುದೇವ ಎಲ್ಲಿಗೆ ಹೋಗುತ್ತಿದ್ದೀರಿ? ಕಬೀರ್ ಸಾಹೇಬರು ಹೇಳಿದರು, ಸಹೋದರ ನರಕಕ್ಕೆ ಹೋಗುತ್ತಿದ್ದೇನೆ, ಬರುವೆಯಾ? ಹಾ, ಖಂಡಿತ ಅವಶ್ಯವಾಗಿ ಬರುತ್ತೇನೆ. ಎಲ್ಲಿ ನೀವು ಹೋಗುತ್ತೀರೋ ಆ ನರಕವು ಕೂಡ ಸ್ವರ್ಗವಾಗಿ ಬರುತ್ತದೆ. ಅಷ್ಟೊಂದು ವಿಶ್ವಾಸವಿತ್ತು ಆ ಮಗುವಿಗೆ ತಮ್ಮ ಸಕ್ಷಮ ಸಮರ್ಥ ಗುರುದೇವರ ಮೇಲೆ. ಮಕ್ಕಳೇ, ದಾಸನ ಜೊತೆ ಇದು ಪೂರ್ತಿ ಪ್ರತ್ಯಕ್ಷವಾಗಿ ಬಿಟ್ಟಿದೆ. ಒಮ್ಮೆ ಕೋಗಿಲೆ ಹಾಡುತ್ತವೆ, ಒಮ್ಮೆ ಬೇರೆ ಪಕ್ಷಿ, ಹಾಗೂ ನೀವು ಸಹ ಕೇಳಿರಬೇಕು ಅಲ್ಪ ಸ್ವಲ್ಪ. ಗರೀಬ್ ದಾಸರು ಹೇಳುತ್ತಾರೆ, ಕಚ್ಚಾ ಹೀರಾ ಖರ್ಚ್ ಹೋವೆ ನಹಿ ಸಹೆ ಘಣಮಾರ್, ಐಸಾ ಯೋಮನ್ ಹೋ ರಹೆ ತಬ್ ಲೇಖಾ ಲೇಕರ್ ತಾರ್. ವಜ್ರವನ್ನು ಹೀಗೆ ಪರೀಕ್ಷೆ ಮಾಡಲಾಗುತ್ತಿತ್ತು ಮೊದಲು. ಹೇಗೆ ಅಂದರೆ, ಒಂದು ಐರನ್ನಿನ ಮೇಲೆ ಒಂದು ಲೋಹದ ಚಪ್ಪಟಿ ಆಕಾರದ ಚೌಕಾಕಾರದ್ದು 6 ಇಂಚ್ ಬೈ 6 ಇಂಚಿನದ್ದು, ಹಾಗೂ ಇಷ್ಟೊಂದು ದಪ್ಪ 3 ಫೂಟು ಜಮೀನಿನಲ್ಲಿ ಹುಗಿಯುತ್ತಿದ್ದರು. ಮೇಲೆ ಕೇವಲ 3 ಇಂಚಿನಷ್ಟೇ ಕಾಣುತ್ತಿತ್ತು. ಮತ್ತು ಕಮ್ಮಾರರು ಅದರ ಮೇಲೆ ತಮ್ಮ ಲೋಹದ ಐಟಂ ಬಿಸಿ ಮಾಡಿ ಅದರ ಮೇಲಿಟ್ಟು ಬಾರಿಸುತ್ತಿದ್ದರು. ಘನ್ ಅಂದ್ರೆ ಸುತ್ತಿಗೆ ಇರುತ್ತದೆ, 5-6 ಕೆಜಿ ಲೋಹದ ಒಂದು ಸುತ್ತಿಗೆ. ಮತ್ತು ವಜ್ರವನ್ನು ಆ ಐರನ್ ಮೇಲೆ ಇಟ್ಟು ಆ ನೆಲದ ಮೇಲಿಟ್ಟು ಹಾಗೂ ಮೇಲೆ 5-6 ಕೆಜಿಯ ದಪ್ಪ ಸುತ್ತಿಗೆಯಿಂದ ಜೋರಾಗಿ ಹೊಡೆಯುತ್ತಿದ್ದರು. ಒಂದೊಮ್ಮೆ ಅದರಲ್ಲಿ ಗುರುತು ಬಿದ್ದರೆ ಒಂದು ಬಿಡಿಕಾಸಿನದ್ದಲ್ಲದು. ಬದಲಿಗೆ ಅದರ ಮೇಲೆ ಗುರುತು ಬೀಳದಿದ್ದರೆ ಅದು ಕೋಟ್ಯಂತರ ಬೆಲೆ ಬಾಳುವಂತದ್ದಾಗಿದೆ ಅದು. ಇದೇ ಪ್ರಕಾರ ಈ ಮಾರ್ಗದ ಮೇಲೆ ಸುತ್ತಿಗೆಯಿಂದ ಹೊಡೆಯಲಾಗುತ್ತದೆ. ಅಂದ್ರೆ ಈ ಕಷ್ಟಗಳು ಬರುತ್ತವೆ ಹಾಗೂ ನಾವು ದೃಢನಾಗಿದ್ದರೆ ಆಗ ಮಾಲೀಕ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾನೆ. ಮಕ್ಕಳೇ, ಹೀಗೆ ಪರಮಾತ್ಮನ ಪರೀಕ್ಷೆಯಲ್ಲಿ ಯಾವಾಗ ನಾವು ಪಾಸ್ ಆಗುವೆವು ಆಗ ಕಿಮ್ಮತ್ತು ಹೆಚ್ಚಾಗುತ್ತದೆ. ಗರೀಬ್ ಕಚ್ಚಾ ಹೀರಾ ಖರ್ಚ್ ಹೋಯೆ ಅಂದ್ರೆ ಅದರಲ್ಲಿ ಗೆರೆ ಬೀಳುತ್ತದೆ, ಒಡೆದು ಹೋಗುತ್ತದೆ. ನಹಿ ಸಹೆ ಘಡಮಾರ್, ಸುತ್ತಿಗೆಯ ಹೊಡೆತವನ್ನು ಅದು ಸಹಿಸಿಕೊಳ್ಳುವುದಿಲ್ಲ. ಐಸಾ ಏ ಮನ್ ಹೋ ರಹೆ ಅಂದ್ರೆ ಸಂಪೂರ್ಣ ದೃಢವಾಗಿರಬೇಕು, ವಿಚಲಿತವಾಗಬಾರದು.
ಸಂಪೂರ್ಣ ನಾಶವಾಗುವಂತೆ ಕಂಡರೂ ಭಗವಂತನಿಂದ ದೂರಾಗಬಾರದು. ನಾಶ ಮತ್ತು ವಿಕಾಸ ಇದಂತೂ ದೊಡ್ಡ ಮಾತಲ್ಲ ಮಾಲೀಕರಿಗಾಗಿ. ಸೆಕೆಂಡಿನಲ್ಲಿ, ಒಂದು ಕ್ಷಣದಲ್ಲಿ ಏನು ಬೇಕಾದರೂ ಮಾಡಬಹುದು. ಹೇ ಭಗವಂತ, ನಿನ್ನ ಲೀಲೆಯನ್ನು ಯಾರು ಬಲ್ಲರು? ಕ್ಷಣದಲ್ಲಿ. ಆದ್ದರಿಂದ ಈ ವಿಶ್ವಾಸ, ಈ ಜ್ಞಾನದಿಂದಾಗುತ್ತದೆ ನಿಮಗೆ. ನಂತರ ದೃಢತೆ ಬರುತ್ತದೆ. ಹಾಗಾಗಿ ಅವನಿಗೆ ಈ ಸೌಲಭ್ಯ ಸಿಗುತ್ತದೆ. ಕಾಮಧೇನು ಮತ್ತು ಕಲ್ಪವೃಕ್ಷ ದೇಹದಲ್ಲಿ ಜೊತೆಯಾಗುತ್ತವೆ ಮತ್ತು ಹೇಳುತ್ತಾರೆ, ಗರೀಬ್ ಜೂನಿ ಸಂಕಟ ಮೇಟಹು ಜಯ ವಿಶ್ರೇ ನೈಮುವೆ ಕಹೆ ಕಬೀರ್ ಜಯ ಸಂಸಾರಿ ಚಿತ್ತಧರಿ. ಒಂದೊಮ್ಮೆ ನನ್ನನ್ನು ಬಿಟ್ಟು ಸಂಸಾರದಲ್ಲಿ ಹೆಚ್ಚು ಮೋಹವಿಟ್ಟರೆ ತೋ ನಹಿ ಚುಡಾವು ತೋಹೆ ಓಯ್ ಹೋಯ್. ಮಕ್ಕಳೇ, ಯಾವಾಗ ನಾವು ಸಂಸಾರದಲ್ಲಿ ಬಂದಿರಲಿಲ್ಲ, ತಾಯಿಯ ಹೊಟ್ಟೆಯಲ್ಲಿದ್ದೆವು, ಅಲ್ಲಿಯೂ ಸಹ ಈ ತಂದೆ ನಿಮ್ಮ ಜೊತೆಯಲ್ಲಿದ್ದ, ನಿಮಗೆ ಧೈರ್ಯ ನೀಡುತ್ತಿದ್ದ. ಆದರೆ ನಾವು ತುಂಬಾ ಕರ್ಮ ಬಿಗಡಾಯಿಸಿಕೊಂಡಿರುತ್ತೇವೆ. ಆದರೆ ಆ ಸಮಯದಲ್ಲೂ ಇವರು ನಿಮ್ಮ ಶರೀರವನ್ನು ವ್ಯವಸ್ಥಿತವಾಗಿರುತ್ತಾರೆ, ಅಲ್ಲಿಯೂ ಸಹ ನಿಮಗೆ ಸೌಲಭ್ಯ ನೀಡುತ್ತಾರೆ. ಹೊರಗೆ ಬಂದ ಮೇಲೆ ಕಾಲ ನಿಮ್ಮನ್ನು ಅಚೇತಗೊಳಿಸುತ್ತಾನೆ, ಬುದ್ಧಿ ನಾಶ ಮಾಡಿಬಿಡುತ್ತಾನೆ ಹಿಂದಿನದ್ದು. ಆದ್ದರಿಂದ ಮಕ್ಕಳೇ, ಪರಮಾತ್ಮ ಕಬೀರರು ಇಲ್ಲಿ ಮತ್ತೆ ನಿಮ್ಮ ಬುದ್ಧಿ ಜಾಗೃತ ಮಾಡುತ್ತಾರೆ, ನಿಮ್ಮನ್ನು ಪ್ರೀತಿಸುತ್ತಾರೆ, ನಿಮ್ಮ ಹಿಂದಿಂದೆ ಅರಿಯುತ್ತಾರೆ. ಪ್ರಪಂಚದಲ್ಲಿ ಇರಿ, ಇಲ್ಲಿನದ್ದೇ ಎಲ್ಲವೂ ಕಾಣುತ್ತದೆ ನಿಮಗೆ. ಒಂದು ಕ್ಷಣದ ಭರವಸೆ ಇಲ್ಲ. ಮಕ್ಕಳೇ, ಎಲ್ಲ ಕಡೆಯಿಂದ ಪ್ರತಿ ವಿಷಯದ ಮೇಲೆ ಪ್ರಕಾಶ ಬೀರಲಾಗುತ್ತದೆ ಸತ್ಸಂಗದಲ್ಲಿ. ಯಾವ ಸಂಸಾರ ಸಂಪತ್ತನ್ನು ನೀವು ನಿಮ್ಮದೆಂದು ನಂಬಿ ಕುಳಿತಿದ್ದೀರಿ, ಕುರುಡರಾಗಿದ್ದೀರಿ, ಪೂರ್ತಿ ನಿಮ್ಮ ವಶದ ಮಾತಲ್ಲ. ನೀವು ಇದನ್ನು ಬಿಟ್ಟು ಹೋದರೆ ಕೆಲಸವಾಗುವುದಿಲ್ಲ. ನಿಮಗೆ ತಿಳಿಸಿದ್ದೇನೆ ಇತಿಹಾಸವನ್ನು. ಮರೆಬಿಟ್ಟು ಹೋದವರದ್ದು. ಭಕ್ತಿ ಇಲ್ಲಿ ಮಾಡಿಕೊಳ್ಳಿ, ಬೇಕಿದ್ರೆ ಅಲ್ಲಿ ಮಾಡಿಕೊಳ್ಳಿ. ಭಕ್ತಿಯನ್ನಂತೂ ಮಾಡಲೇಬೇಕಾಗುತ್ತದೆ. ಅಲ್ಲಿ ಅದೇ ಸಮಸ್ಯೆ, ಹೊರಗಡೆ ಮತ್ತೆ ಅದೇ ಸಮಸ್ಯೆ ಬರುತ್ತದೆ. ಬಿಸಿಲು, ಚಳಿ, ಆಲಿಕಲ್ಲು ದುಃಖಿಗೊಳಿಸುತ್ತವೆ. ಗಾಳಿ, ಸುಂಟರ ಗಾಳಿ ಗುಡಿಸಲು ಹಾಕಿಕೊಳ್ಳಬೇಕಾಗುತ್ತದೆ. ತಿನ್ನುವ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಆದರೆ ಮನೆಯಲ್ಲಿ ಎಲ್ಲ ತಯಾರಿದೆ. ಇದರಲ್ಲಿ ಕೇವಲ ನಿಮ್ಮ ದಿನಚರ್ಯ ಬದಲಿಸಿಕೊಳ್ಳಬೇಕು. ಮನೆಯಲ್ಲಿಯೇ ಇರಿ. ಪೇರಂಡ ಕುಸರೆಲ್ಲ ನೀವು ದುರ್ಬಲರಿಗೆ ಇದ್ದೇನೆ ಮೇಕೆಂದೋಸ್. ಆದರೆ ಇಷ್ಟನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ಇದೆಲ್ಲವೂ ಮೋಸವಾಗಿದೆ. ನಿಮ್ಮ ಜೊತೆಯಲ್ಲಿ ಸಂಪೂರ್ಣ ಮೋಸವಾಗಿದೆ. ಪ್ರಥಮವಂತೂ ಈ ಶರೀರವೇ ಮೋಸ. ಮೃತ್ಯುವಿನ ನಂತರ ನೋಡದಿದ್ದರೆ ನೋಡಿಕೊಳ್ಳಿ, ಸ್ಮಶಾನಕ್ಕೆ ಹೋಗಿ. ಯಾರಾದರೂ ಅಂತಿಮ ಸಂಸ್ಕಾರ ಮಾಡುವುದನ್ನು ಮತ್ತು ಮಾಡಿದ ಮೇಲೆ ಉಳಿದ ಆ ಬೂದಿಯನ್ನು. ಬುದ್ಧಿ ನೆಟ್ಟಗಾಗಿ ಬಿಡುತ್ತದೆ ನಿಮ್ಮದು. ಏಕೆಂದ್ರೆ ಈಗ ನಿಮಗೆ ಆಧ್ಯಾತ್ಮ ಜ್ಞಾನವಾಗಿ ಬಿಟ್ಟಿದೆ. ನಿಮ್ಮ ದೃಢತೆ, ನಿಮ್ಮ ಆಸ್ಥೆ ಭಗವಂತನಲ್ಲಿ ಹೆಚ್ಚುತ್ತಾ ಹೋಗುತ್ತದೆ. ಯಾರನ್ನು ನಿಮ್ಮವರೆಂದು ನಂಬುತ್ತಿದ್ದೀರಿ ಅವರಂತೂ ಇಲ್ಲಿಯೇ ಉಳಿದರು. ಹಾಗೂ ಅಲ್ಲಿ ಭಕ್ತಿ ಇಲ್ಲದ ವ್ಯಕ್ತಿ ಒಬ್ಬನೇ ಚಪ್ಪಲಿ ಏಟನ್ನು ತಿನ್ನುತ್ತಾನೆ. ಧರ್ಮರಾಜನ ದರಬಾರಿನಲ್ಲಿ ಯಮನ ದೂತರು ಕುಟ್ಟುತ್ತಾರೆ ಸುತ್ತುವರೆದು. ಮತ್ತು ಯಾರು ಭಕ್ತಿಯನ್ನು ಮಾಡಿರುತ್ತಾರೆ, ಈ ಸಂಸಾರ ಇಲ್ಲಿಯೇ ಉಳಿಯುತ್ತದೆ, ಪರಿವಾರವು ಇಲ್ಲಿಯೇ ಉಳಿಯುತ್ತದೆ, ಯಾರು ಜೊತೆ ಇರುವುದಿಲ್ಲ. ಆದರೆ ಈ ನಿಮ್ಮ ಜೊತೆಗಾರನು, ನಿಮ್ಮ ನಿಜವಾದ ಬಂಧು, ನಿಮ್ಮ ನಿಜ ಮಿತ್ರ, ಸಹೋದರ, ನಿಮ್ಮ ನಿಜ ತಂದೆ ಮತ್ತು ತಾಯಿ ಅಲ್ಲಿಯೂ ಸಹ ಜೊತೆ ನಿಂತಿರುತ್ತಾನೆ. ಎಷ್ಟು ಸಮರ್ಥ ಇಂತಹ ಜೊತೆಗಾರ, ಇಂತಹ ಹಿತೈಷಿಯನ್ನು ಮರೆತು ಬೇರೆಯವರ ಮೇಲೆ ಆಶ್ರಿತರಾಗಿ ಬಿಟ್ಟಿರಿ. ಇದು ಅಜ್ಞಾನತೆಯಾಗಿದೆ. गरीबों में संकट मेट हो जग शरण मोहि कह कबीर जय संसारी जत दरी नहीं छुड़ाओ तो. ಹೀಗೇನಲ್ಲ, ಸಂಸಾರದಲ್ಲಿ ಇದ್ದು ನಾವು ಯಾರ ಜೊತೆಯೂ ಮಾತನಾಡಬಾರದೆಂದು ಪೂರ್ಣ ಪ್ರೀತಿಯಿಂದ ಇರಿ. ಎಲ್ಲರ ಜೊತೆ ಪೂರ್ತಿ ಸಮ್ಮಾನ ನೀಡಿ. ಅವರಿಗೆ ಅನಿಸಬೇಕು ಇವರು ನಮ್ಮವರೆಂದು. ಆದರೆ ಆಸ್ತೆ ಮಾಲೀಕನಲ್ಲಿರಬೇಕು. ಅಲಲ ಪಕ್ಷಿಯ ಮೊಟ್ಟೆ ಪೃಥ್ವಿಗೆ ಬಂದು ಒಡೆಯುತ್ತದೆ. ಅದರಿಂದ ಹೊರಬಂದು ಅಲ್ಲಿರುವ ಆ ಪಕ್ಷಿಗಳ ಜೊತೆಯೇ ಇರುತ್ತದೆ, ತಿನ್ನುತ್ತದೆ, ಕುಡಿಯುತ್ತದೆ, ಜೊತೆಯಲ್ಲಿ ಇರುತ್ತದೆ ಮತ್ತು ಬಹಳ ಪ್ರೀತಿಯಿಂದ ಇರುತ್ತದೆ. ಆದರೆ ಅದರ ಆಸಕ್ತಿ ತನ್ನ ತಂದೆ ತಾಯಿಯರಿಂದ ಸರಿಯುವುದಿಲ್ಲ. ಯಾವಾಗ ಅದು ಹಾರಲು ಯೋಗ್ಯವಾಗುತ್ತದೆ, ಆ ಜೊತೆಗಾರರಿಂದ ಯಾವುದೇ ಸಂಬಂಧವಿಲ್ಲ. ಅದಂತೂ ಈ ಚಿಂತನೆಯಲ್ಲಿರುತ್ತದೆ, ಯಾವಾಗ ನಾನು ಹಾರಲು ಯೋಗ್ಯನಾಗುವೆಯೋ ಆಗ ನಾನು ಹಾರಿ ಹೋಗಬೇಕು ಇಲ್ಲಿಂದ. ಆದ್ದರಿಂದ ಮಕ್ಕಳೇ, ಈ ಆಸ್ತಿ ಇಟ್ಟುಕೊಳ್ಳಬೇಕು. ಇವರ ಜೊತೆ ಇರಿ. ಇಡೀ ಪರಿವಾರ ನಿಮ್ಮದೇ ಆಗಿದೆ ಮತ್ತು ಈಗಂತೂ ನಾಮ ಪಡೆದಿದೆ. ಇಡೀ ಪರಿವಾರವೇ ನಾಮ ಪಡೆದರೆ ನಿಮ್ಮದಾಯಿತು. ಇದು ಇಲ್ಲೇ ಅಲ್ಲ. ಇವರಿಗೆ ಇಷ್ಟೊಂದು ಪ್ರೀತಿ ನೀಡಿ.
ಇವರೊಂದಿಗೆ ಚೆನ್ನಾಗಿ ವ್ಯವಹಾರ ಮಾಡಿ ನಿಮ್ಮಲ್ಲಿ ಆಸ್ಥೆ ಉಂಟಾಗುವಂತೆ ಹಾಗೂ ಇಲ್ಲಿ ಪ್ರೀತಿಯಿಂದ ಇರಿ, ಭಕ್ತಿ ಮಾಡಲಿ ಅವರು ದೃಢತೆಯಿಂದ ಈ ರೀತಿ ಅವರಿಗೆ ತಿಳಿಸಿ. ಯಾವಾಗ ಪ್ರಪಂಚವನ್ನು ಬಿಟ್ಟು ಇಲ್ಲಿಂದ ಹೋಗುವಿರೋ ಆ ಸಮಯ ಈ ಜ್ಞಾನ ನಿಮ್ಮ ಮುಂದೆ ಅಡ್ಡುಗೋಡೆಯಾಗಿ ನಿಲ್ಲುತ್ತದೆ. ಒಂದೊಮ್ಮೆ ಇವರಲ್ಲಿ ಆಸ್ಥೆ ಇಟ್ಟುಕೊಂಡರೆ ಇಲ್ಲಿಯೇ ಜನ್ಮ ಪಡೆಯುವಿರಿ. ಇವರ ಮಗರಾಗಿ ಮೊಮ್ಮಗಳಾಗಿ ಇಲ್ಲಿಯೇ ಕಷ್ಟಪಡುವಿರಿ ಅಥವಾ ಪಶು ಪಕ್ಷಿಯಾಗುವಿರಿ. ಆದ್ದರಿಂದ ಸತ್ಯಲೋಕದಲ್ಲಿ ಆಸ್ಥೆ ಇಟ್ಟುಕೊಳ್ಳಿ. ಈ ಜ್ಞಾನದಿಂದ ಉಂಟಾಗುತ್ತದೆ. ಹೇಗೆಂದ್ರೆ ಮೊದಲು ನಾವು ಒಬ್ಬರೇ ಇದ್ದೆವು, ವಿವಾಹವಾಯಿತು, ವಿವಾಹದ ನಂತರ ಮಕ್ಕಳಾದವು. ಹಾಗಾಗಿ ನಾವು ಮೊದಲು ಇಲ್ಲಿ ಜನ್ಮಿಸಿದ್ದೆವು, ಅದಕ್ಕೆ ನಮ್ಮ ಜೊತೆ ಬಂದು ಪರಿವಾರವಾಯಿತು. ಇದೇ ಪ್ರಕಾರ ಈ ಆಸ್ಥೆ ಮಾಡಿಕೊಳ್ಳಿ. ಏನಂದ್ರೆ ಇಲ್ಲಿ ಈ ಲೋಕದಲ್ಲಿ ನಮಗೆ ಯಾವ ಪರಿವಾರವೂ ಬೇಕಾಗಿಲ್ಲ, ನಮಗೆ ಇದೂ ಸಹ ಬೇಕಾಗಿಲ್ಲ ವರ್ತಮಾನದಲ್ಲಿರುವ ಪರಿವಾರ. ಏಕೆಂದ್ರೆ ವಯಸ್ಸಾಯಿತು, ಇವರು ತಮ್ಮಷ್ಟಕ್ಕೆ ಕರ್ಮ ಮಾಡಿ ತಿನ್ನಲು ಯೋಗ್ಯರಾದರು. ಸತ್ಯಲೋಕಕ್ಕೆ ಹೋಗೋಣ, ನಂತರ ಇವರು ಕೂಡ ಅಲ್ಲಿಯೇ ಬರತೊಡಗುತ್ತಾರೆ. ನಂತರ ಅಲ್ಲಿಯೂ ಇದೇ ರೀತಿ ಪರಿವಾರವಾಗುತ್ತದೆ. ಈ ಪರಿವಾರವಂತೂ ಸಾಯುತ್ತದೆ, ಯಾರೂ ಜೊತೆ ಇರುವುದಿಲ್ಲ. ಎಷ್ಟೇ ದಿನ ನಿಮ್ಮ ಕಣ್ಣಿನ ಮೇಲೆ ಪಟ್ಟಿ ಕಟ್ಟಿರಲಿ, ನಾವು ಚೆನ್ನಾಗಿದ್ದೇವೆ ಎಂದು. ಅವರು ಕೂಡ ಚೆನ್ನಾಗಿದ್ದರು. ಆಕ್ಸಿಡೆಂಟ್ನಲ್ಲಿ ಇಡೀ ಪರಿವಾರವೇ ಸತ್ತು ಹೋದವರು. ಪತ್ರಿಕೆಗಳಲ್ಲಿ ಡೈಲಿ ಓದುತ್ತೇವೆ. ಇಬ್ಬರು ಖಾಸ ಸಹೋದರರಾಗಿದ್ದರು, ಇಬ್ಬರೇ ಇದ್ದರು. ಒಬ್ಬ 15 ವರ್ಷದವನು, ಇನ್ನೊಬ್ಬ 16 ವರ್ಷದವನು. ಇಬ್ಬರು ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದರು. ಈಗ ಆ ತಂದೆ ತಾಯಿಯರು ಹೇಗೆ ಬದುಕುವರು? ಅವರ ಮೇಲೆ ಆಸೆ ಇಟ್ಟು ಕುಳಿತಿದ್ದರು ಮುಗ್ಧರು. ಕಣ್ಣು ತೆರೆಯಿರಿ, ಈ ಮಾತುಗಳಿಂದ ಗಮನವಹಿಸಿ. ಸರಿ, ಆಯ್ತು, ಹಾಗಂತೂ ಇಲ್ಲಿ ಏನೂ ಸರಿ ಇಲ್ಲ, ಸರಿ ಎಂದು ನಾವು ನಂಬುತ್ತಿದ್ದೇವೆ. ಎಲ್ಲಿವರೆಗೆ ಈ ಘಟನೆ ನಮ್ಮೊಂದಿಗೆ ಆಗುತ್ತಿಲ್ಲ. ಇದಕ್ಕಾಗಿ ಯಾವಾಗ ಹೋಗುವ ಸಮಯ ಬಂದಾಗ ದೃಢವಾದ ಆಸ್ಥೆ ಇಟ್ಟುಕೊಳ್ಳಿ. ಅಲ್ಲಿ ಹೋಗಲು ಆಸಾ ಬಾಸ ಹೋಯಿ. ಹಾಗೆಯೇ ಅಲ್ಲ, ಸಂಪೂರ್ಣ ಉತ್ಸಾಹ ಇರಬೇಕು, ಹಂಬಲವಿರಬೇಕು. ಹೇಗೆಂದ್ರೆ ನಾವು ಸತ್ಯಲೋಕದಿಂದ ಬಂದಿದ್ದೇವಲ್ವಾ, ಬೇಡವೆಂದರೂ ಬಂದಿದ್ದೆವು. ಅಂತಹದ್ದೇ ಉತ್ಸಾಹ, ಅಂತಹದ್ದೇ ಬಯಕೆ ಇಲ್ಲಿ ಉಂಟಾದಾಗ ಮತ್ತು ಈ ಜ್ಞಾನದಿಂದ ಉಂಟಾಗುತ್ತದೆ. ಮತ್ತು ಈ ಭಕ್ತಿಯನ್ನು ನೀವು ಮಾಡುತ್ತಿದ್ದೀರಿ, ಸೇವೆ, ಸ್ಮರಣೆ, ದಾನ, ಇವು ನಿಮಗೆ ಸಪೋರ್ಟ್ ಮಾಡುತ್ತವೆ. ಜಬರ್ದಸ್ತ್. ಇವುಗಳನ್ನು ಇದಕ್ಕಾಗಿಯೇ ಮಾಡಿಸಲಾಗುತ್ತಿದೆ. ನಿಮ್ಮಿಂದ ರಿಹರ್ಸಲ್, ಎಲ್ಲ ಪ್ರಯತ್ನಗಳನ್ನು ಇದಕ್ಕಾಗಿ ಮಾಡಿಸಲಾಗುತ್ತಿದೆ. ಮತ್ತು ಇದನ್ನು ಮಾಡುತ್ತಾ ನೀವು ಮುಂದೆ ನಡೆಯಿರಿ ಮತ್ತು ಹೀಗೆ ಯೋಚಿಸಿ ನಡೆಯಿರಿ. ಇವರು ಅಲ್ಲಿಯೇ ಬರುವರು ಎಲ್ಲರೂ, ಏಕೆಂದ್ರೆ ಇವರು ಅದೇ ದಾರಿಯ ಮೇಲಿದ್ದಾರೆ. ಇವರದು ಸಮಯ ಬಂದಾಗ ಇವರು ಶರೀರವನ್ನು ಬಿಡುವರು ಮತ್ತು ನೇರವಾಗಿ ಅಲ್ಲಿಗೆ ಹೋಗುವರು. ಅಲ್ಲಿ ಎಂದಿಗೂ ಮೃತ್ಯುವೇ ಇಲ್ಲ. ಮಕ್ಕಳೇ, ಜ್ಞಾನದು ಬಹಳ ಪ್ರಭಾವವಾಗುತ್ತದೆ. ನನ್ನ ತಾಯಿ ಅಂದ್ರೆ ಶರೀರದ ತಾಯಿ ವೃದ್ಧರಾಗಿದ್ದರು ಮತ್ತು ಅವರ ಅಂತಿಮ ಸಮಯ ಬಂದಾಗ ಹೀಗೆ ಹೇಳಿದಳು, ಮಗ, ಗುರುಗಳೇ, ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಮತ್ತು ಬಿಟ್ಟು ಬನ್ನಿ. ನನ್ನ ತಾಯಿಗೆ ನಾನು ಹೇಳಿದೆ, ತಾಯಿ, ಚಿಂತಿಸಬೇಡ, ನಿನ್ನ ಜೊತೆ ಬರುವೆ ಮತ್ತು ಭಗವಂತನ ದರ್ಬಾರಿನಲ್ಲಿ ಬಿಟ್ಟು ಬರುವೆ ನಿನ್ನನ್ನು, ನಿಜ ದರ್ಬಾರಿನಲ್ಲಿ, ಸತ್ಯಲೋಕದಲ್ಲಿ. ಅವಳಿಗೆ ಇಷ್ಟೊಂದು ವಿಶ್ವಾಸ ಉಂಟಾಯಿತು, ಜ್ಞಾನದಿಂದಲೇ ಆಯಿತು. ಹೋಗುವ ಸಂಸ್ಕಾರ ಸಮೀಪ ಬಂದಾಗ ಚೆನ್ನಾಗಿ ಮಾತನಾಡುತ್ತಾ ಮಲಗಿದ್ದಲೆ. 2 ದಿನ ಸ್ವಲ್ಪ ಜ್ವರವಿತ್ತು. ಹಾಗಂತೂ ವೀಲ್ಚೇರಿನ ಮೇಲೆ ಕುಳಿತಿದ್ದರು ಮತ್ತು ತಿರುಗಾಡುತ್ತಿದ್ದಳು ಕೋಲು ಹಿಡಿದುಕೊಂಡು. ಅದಕ್ಕೆ ಅರತೊಡಗಿದಳು ಆಕೆ. ಸಿಸ್ಟರ್ ಇದ್ದಳು. ಹೇಳಿದಳು, ತಾಯಿ, ಇನ್ನಷ್ಟು ಇರು, ಸ್ವಲ್ಪ ದಿನ, ನಮ್ಮ ಸೇವೆ ತಪ್ಪುತ್ತಿದೆ. ಹೀಗೆ ಹೇಳಿದಳು. ಮಗಳೇ, ನನ್ನನ್ನು ಹೋಗಲು ಬಿಡಿ, ಗುರುಗಳು ಬರುತ್ತಾರೆ, ಹಾಗೂ ಸೇವೆ ನೀವು ಯಾವುದಾದರೂ ಒಂದು ಮಾಡಿಕೊಳ್ಳಿ, ನಾನಂತೂ ಈಗ ಹೋಗುವೆ. ಅವಳು ಅಳತೊಡಗಿದಳು. ಹೇಳಿದಳು, ಹುಚ್ಚಿಯಾಗಿರುವೆ ನೀನು, ಸತ್ಯಲೋಕಕ್ಕೆ ಹೋಗಬೇಕಾಗಿದೆ, ಇದಕ್ಕಂತೂ ಖುಷಿಯಾಗಬೇಕು ನಿನಗೆ. ಇಲ್ಲ, ಹಾಗೆ ಮಾಡಬೇಡ. ಹೀಗೆ ಹೇಳುತ್ತಾ ಶರೀರ ತ್ಯಾಗ ಮಾಡಿದಳು. ಆದ್ದರಿಂದ ಮಕ್ಕಳೇ, ಈ ಭಕ್ತಿ ಮತ್ತು ಈ ಜ್ಞಾನ ಲಾಸ್ಟ್ನಲ್ಲಿ ಇಷ್ಟೊಂದು ಅದ್ಭುತವಾಗಿ ಜೊತೆ ನೀಡುವುದು ನಿಮಗೆ ಚುಟುಕಿ ಹೊಡೆದಂತೆ ಮೋಕ್ಷವಾಗುತ್ತದೆ. ಹಾಗಾಗಿ ದಾಸನು ಏನು ಹುಚ್ಚನಲ್ಲ, ಯಾವ ಸ್ವಾರ್ಥಿ ಇಲ್ಲ, ನಿಮ್ಮಿಂದ ಏನು ಪಡೆಯಬೇಕಾಗಿಲ್ಲ, ಕೇವಲ ಕೊಡುವುದಿದೆ. ಇಷ್ಟನ್ನು ಮಾಡಿ, ಭಕ್ತಿ ಮಾಡಿ, ಈ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಳ್ಳಿ. ನೋಡಿ, ಭಗವಂತನು ಕೂಡ ನೋಡುತ್ತಿದ್ದಾನೆ. ಅವನ ಮನೆಗೆ ಹೋಗಬೇಕಾಗಿದೆ. ಹಿಂದಿನ ಇತಿಹಾಸ ನೋಡಿಕೊಳ್ಳಿ, ಇಡೀ ಪ್ರಪಂಚವನ್ನೇ ನೋಡಿಕೊಳ್ಳಿ. ಹುಚ್ಚ ನಾಯಿಯಂತೆ ಹೊಟ್ಟೆಪಾಡಿಗಾಗಿ ಇಡೀ ದಿನ ಸಾಲುವುದಿಲ್ಲ. ಇವರ ವಶದ ಮಾತಲ್ಲ, ಇದು ಕಾಲನ ಪ್ರೇರಣೆಯಾಗಿದೆ. ಮತ್ತು ಈ ಭಕ್ತಿಯಿಂದ, ಮಾಲೀಕನ ಶರಣದಿಂದ ನಿಮ್ಮ ಮೇಲಿನ ಕಾಲನ ಪ್ರಭಾವ ದೂರಾಗುತ್ತಾ ಹೋಗುತ್ತದೆ.
ಈಗ ನೀವು ಅವರೇ ಆಗಿರುವಿರಿ. ಮಕ್ಕಳು, ಮಗ-ಮಗಳು. ನಿಮಗೆ 2 ಗಂಟೆಯ ಸಮಯವಿರಲಿಲ್ಲ ಸತ್ಸಂಗಕ್ಕೆ ಹೋಗುವ. ಮತ್ತು ಈಗ ಡೈಲಿ ಇಡೀ ದಿನ ಯಾರೋ ಪುಸ್ತಕ ಸೇವೆ ಮಾಡುತ್ತಾನೆ, ಯಾರೋ ಪೋಸ್ಟರ್ ಸೇವೆ ಮಾಡುತ್ತಾನೆ, ಒಬ್ಬ ಪಾತ್ರೆ ತೊಳೆಯಲು ಹೋಗುತ್ತಾನೆ. ಆ ಕಾಲನ ಗಾಢದಿಂದ ಮಾಲೀಕನು ನಿಮ್ಮ ಜಾಮೀನು ಪಡೆದು ಈ ಧರ್ಮಕರ್ಮಕ್ಕೆಂದು ಬಿಟ್ಟಿದ್ದಾನೆ. ಈಗ ಇವರು ನಿಧಾನವಾಗಿ ನಿಮ್ಮನ್ನು ಪೂರ್ಣವಾಗಿ ಅಲ್ಲಿಂದ ಬೆಳೆಸುವರು. ಕಾಲನ ಗಾಢದಿಂದ ಎಷ್ಟು ಧರ್ಮಕರ್ಮ ಹೆಚ್ಚಾಗಿ ಮಾಡುತ್ತೀರಿ ಅಷ್ಟು ಮೊದಲಿಗಿಂತ ಹೆಚ್ಚು ಸುಖವಾಗತೊಡಗುತ್ತದೆ, ಮನೆಯಲ್ಲಿ ಸಮೃದ್ಧಿಯಾಗತೊಡಗುತ್ತದೆ. ಮತ್ತು ಈ ರೀತಿಯ ನಿಯಮಗಳನ್ನು ಮಾಡಲಾಗಿದೆ. ಇವುಗಳಿಂದ ನೀವು ಹಾಗೆಯೇ ಭಾರಮುಕ್ತರಾಗಿ ಬಿಟ್ಟಿರಿ. ಮಾಲೀಕರ ಕೃಪೆಯಾಗಿದೆ ಇದು ನಿಮ್ಮ ಮೇಲೆ. ಈ ಸಾಂಸಾರಿಕ ಭಾರವನ್ನಂತೂ ಹೊತ್ತು ಹೊತ್ತು ಸತ್ತು ಹೋದರು ಹಾಗೂ ಏನೂ ಪ್ರಾಪ್ತವಾಗಲಿಲ್ಲ. ಮಕ್ಕಳೇ, ಒಂದೊಮ್ಮೆ ಇಲ್ಲಿ ನಾವು ಯಾವುದೇ ವಸ್ತುವನ್ನು ನಮ್ಮದೆಂದು ನಂಬಿದರೆ ಯಾವುದು ಕೂಡ ಅಂತಹದ್ದಿಲ್ಲ, ಅದನ್ನು ನಾವು ನಮ್ಮದೆಂದು ನಂಬಲು ಆಯಿತು, ನಮ್ಮದೆಂದು ಒಪ್ಪಿಕೊಂಡೆವು. ನಾಳೆ ಮೃತ್ಯುವಾಯಿತು, ಎಲ್ಲಿ ನಮ್ಮದಾಯಿತು ಅದು? ನಮ್ಮವರಂತೂ ಕಬೀರ್ ಸಾಹೇಬರಾಗಿದ್ದಾರೆ. ಮಕ್ಕಳೇ, ಪದೇ ಪದೇ ನೆನಪಿಸುತ್ತಾರೆ ನೀವೆಲ್ಲಿ ಸಿಲುಕಿದ್ದೀರೆಂದು. ಹಾಗೂ ಎಂತಹ ವ್ಯವಸ್ಥೆ, ಎಂತಹ ಷಡ್ಯಂತ್ರ ಕಾಲನದ್ದು. 3 ಪುತ್ರರಿಗೆ, ರಜಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮೋಗುಣ ಶಿವನಿಗೆ ಈ ಡ್ಯೂಟಿ ಕೊಟ್ಟಿದ್ದಾನೆ. ಒಬ್ಬನಲ್ಲಿ ರಜೋಗುಣವಿದೆ. ಇದರಿಂದ ಬಯಸದಿದ್ದರೂ ಪ್ರಾಣಿ ಮಕ್ಕಳನ್ನು ಉತ್ಪನ್ನ ಮಾಡುತ್ತಾರೆ. ಪಶುವಿರಲಿ, ಎಮ್ಮೆಯಾಗಿರಲಿ, ಹಸು ಆಗಿರಲಿ, ಅವುಗಳಲ್ಲಿ ಸಮಯಕ್ಕೆ ತನ್ನಿಂತಾನೇ ಮಕ್ಕಳನ್ನು ಉತ್ಪನ್ನ ಮಾಡುವ ಇಚ್ಛೆ ಉತ್ಪನ್ನವಾಗುತ್ತದೆ, ಪ್ರಬಲವಾಗುತ್ತದೆ, ಸಮಯ ಕೂಡಿ ಬರತೊಡಗುತ್ತದೆ. ಆ ಕಡೆಯಿಂದ ಮೇಲ್ ಪಶು ಬಲವಂತದಿಂದ ಮರಿಗಳ ಉತ್ಪತ್ತಿ ಮಾಡುತ್ತದೆ. ಮಕ್ಕಳೇ, ಎಲ್ಲ ಪ್ರಾಣಿಗಳ ಮೇಲೆ ಈ ಫಾರ್ಮುಲಾ ಅವನು ಅಳವಡಿಸಿ ಬಿಟ್ಟಿದ್ದಾನೆ. ಏಕೆಂದ್ರೆ ಅವನು ನಮ್ಮನ್ನು ಬಂಧಿಸಿ ಇಟ್ಟಿದ್ದಾನೆ. ಈ ಬಂಧನಗಳಿಂದ, ಈ ತಲೆಹರಟೆಗಳಿಂದ ಮಾಲೀಕರೇ ಬಿಡಿಸುವರು. ಆದ್ದರಿಂದ ಮಕ್ಕಳೇ, ರಜೋಗುಣ ಬ್ರಹ್ಮನಿಂದ ಸಂತಾನೋತ್ಪತ್ತಿ, ವಿಷ್ಣುವಿನಿಂದ ಸ್ಥಿತಿ. ಸ್ಥಿತಿ ಅಂದ್ರೆ ಪರಸ್ಪರನಲ್ಲಿ ಮೋಹ ಬಿಗಿಯಾಗಿ ಬಂಧಿಸಿದ್ದಾನೆ. ಈ ರೀತಿ ಸಾಂಕ್ರಾಮಿಕ ರೋಗದಂತಿದೆ ಈ ಮೋಹ. ನೀವು 10 ದಿನ ಯಾರದ್ದೇ ಚಿಕ್ಕ ಮಗುವಿನ ಜೊತೆ ಹಾಗೆಯೇ ಮಾತಾಡಿ, ಯಾರೇ ಆಗಿರಲಿ, ಅದರಿಂದ ಮೋಹವಾಗಿ ಬಿಡುತ್ತದೆ. ಮಗಳಲ್ಲಿ ಮಾಡಿಕೊಳ್ಳಿ. ಯಾವುದಾದರೂ ಪಶುವಿಗೆ ನೋಡಿ, ಬಹಳ ಸುಂದರವಾಗಿದೆ, ಇದನ್ನಂತೂ ಖರೀದಿ ಮಾಡಬೇಕು. ಯಾವುದೋ ಕುದುರೆ ಚೆನ್ನಾಗಿ ನಡೆಯುತ್ತಿದ್ದರೆ ಅದು ಮನಸ್ಸಿಗೆ ಹಿಡಿಸುತ್ತದೆ. ಹೀಗೆಯೇ ಪರಪುರುಷನಿಂದ ಅಥವಾ ಪರಸ್ತ್ರೀಯಿಂದ ಹೆಚ್ಚು ಮಾತನಾಡಿದರೆ ಈ ಮೋಹದ ರೋಗ ಅಂಟಿಕೊಳ್ಳುತ್ತಾ ಹೋಗುತ್ತದೆ. ಇದರಿಂದ ಸಾವಧಾನವಾಗಬೇಕು. ಇದಕ್ಕೆ ಸ್ಥಿತಿ ಎನ್ನುತ್ತಾರೆ. ಇದನ್ನು ಮಕ್ಕಳಲ್ಲಿ ಮೋಹವಾಯಿತು. ಈ ಸ್ಥಿತಿಯಾಗಿದೆ ಇವರದ್ದು. ಹಾಗೂ ಇವರು ನಮಗೆ ತಡೆ ಹಿಡಿಯುತ್ತಾರೆ. ವಶದ ಮಾತಲ್ಲ, ಎಷ್ಟೊಂದು ಮೋಹವಾಗಿ ಬಿಡುತ್ತದೆ ಅಂದರೆ ಮನುಷ್ಯ ಹುಚ್ಚನಾಗಿ ಬಿಡುತ್ತಾನೆ. ಹಾಗೂ ಕಾಲನಿಗೆ ಅವಕಾಶ ಸಿಗುತ್ತದೆ. ಎಂಥ ಮೋಹವಿದು! ಯಾರ ಮೇಲೆ ಮೋಹವಿತ್ತು ಅವರು ಸತ್ತು ಹೋದರು. ಈಗ ತಲೆ ಚೆಚ್ಚಿಕೊಳ್ಳಿ ಗೋಡೆಗೆ. ಹಾಗಾಗಿ ಇವೆಲ್ಲವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಈ ಸಾಂಕ್ರಾಮಿಕ ರೋಗವನ್ನು ಅಂಟಲು ಬಿಡಬೇಡಿ, ತಪ್ಪಿಸಿಕೊಳ್ಳಿ ಇದರಿಂದ. ಮತ್ತು 3ನೇಯವನು ಎಲ್ಲರಿಗೂ ಗೊತ್ತಿದೆ, ಶಂಕರ ಸಾಯಿಸುತ್ತಾನೆಂದು. ಯಾವುದಕ್ಕಾಗಿ? ಎಂಥ ಮಾತಾಗಿದೆ ಇದು ಹೇಳಿ? ಹಾಗೂ ನಾವು ಆದರೂ ಕೂಡ ನಿಶ್ಚಿಂತರು. ಒಬ್ಬ ಭಗವಂತ ಹುಟ್ಟಿಸುತ್ತಾನೆ, ಒಬ್ಬ ಪೋಷಣೆ ಮಾಡುತ್ತಾನೆ, ಒಬ್ಬ ಸಾಯಿಸುತ್ತಾನೆ, ಹಾಗೂ ಇವರದ್ದೇ ಗುಣಗಾನ ಮಾಡುತ್ತಿದ್ದೆವು. ಇದೆಲ್ಲವೂ ಷಡ್ಯಂತ್ರವಾಗಿದೆ. ಗರೀಬ್ದಾಸರು ಹೇಳುತ್ತಾರೆ, ದೃಷ್ಟಿ ಪಡಸೋನೋಖಾರಿ ಖಂಡ ಪಂಡ ಬರ ಮಂಡ ಚಲಂಗೆ ಯಧಿರ್ ನೈರಸಿ ನೋಕಾರೆ ಥಿರ್ ನೈರಸಿ ಲೋಕವಂಗಿ ರಜಗುಣ ಬ್ರಹ್ಮ ತನ್ಗುಣ ಸಂಕರ ಸದ್ಗುಣ ವಿಸರು ಕಹವರೆ ಚೌಥೆ ಬದುಕ ಬೇದನಿಯಾದ ಬಿರ್ಲಾ ಸಾಧು ಪಾವನ. ಮೂವರಂತೂ ಈ ರಜೋಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮಗುಣ ಶಿವ. 4ನೇಯವನು ಇವರ ತಂದೆ ಜ್ಯೋತಿ ನಿರಂಜನ ಕಾಲ. ಯಾರು ಗುಪ್ತರಾಗಿರುತ್ತಾನೆ, ಇವನು ಶಪಥ ಮಾಡಿದ್ದಾನೆ, ಪ್ರತಿಜ್ಞೆ ಮಾಡಿಟ್ಟಿದ್ದಾನೆ. ದುರ್ಗೆಗೆ ಹೇಳಿದ್ದ, ನಾನು ಯಾರ ಮುಂದೆಯೂ ಬರುವುದಿಲ್ಲ ನನ್ನ ವಾಸ್ತವಿಕ ರೂಪದಲ್ಲಿ. ಹಾಗೂ ನೀನು ಎಲ್ಲ ಸಿಸ್ಟಮ್ ಅನ್ನು ಸಂಭಾಳಿಸು, ನಾನು ಗುಪ್ತ ರೂಪದಿಂದ ಎಲ್ಲ ಕೆಲಸಗಳನ್ನು ಮಾಡುತ್ತೇನೆ. ಆದ್ದರಿಂದ ಮಕ್ಕಳೇ, ಇದು 4ನೇಯ ಪದವಿಯಾಗಿದೆ. ಹೇಳುತ್ತಾರೆ, 4ನೇ ಪದವಿಯ ಮಾಹಿತಿಯೂ ಕೂಡ ಒಬ್ಬೊಬ್ಬರಿಗೆ ಮಾತ್ರವಿದೆ. ಮತ್ತು 4ನೇಯದರ ಮೇಲೆ
ಐದನೆಯದ್ದು ಸತ್ಯಪುರುಷ ಕಬೀರ್ ಸಾಹೇಬರು ಇದ್ದಾರೆ. इन चौथे को छोड़ पांचवें को दावा का एक मिक्सो अमर बद पावे सो हम पर आप कर गय जो है शाम अथर ये चारों वेद चतवंगी सूक्ष्म वेद वाचे साहेब का सोहन सा सत्संगी ಈ ನಾಲ್ಕು ವೇದಗಳ ಅಪೂರ್ಣ ಜ್ಞಾನ, ಭ್ರಮಿತ ಜ್ಞಾನ, ಚಿತ್ತಭಂಗ ಮಾಡುತ್ತವೆ ಇವು. ಯದು ಅಥ ಚಾರೋ ವೇದ ಚಿತ್ತಭಂಗೀರೆ ಸೂಕ್ಷ್ಮ ವೇದ ವಾಚ ಸಾಹಿಬ್ ಕಾ ಸೋಹನ್ ಸ ಸತ್ಸಂಗೀರಿ. ಮಕ್ಕಳೇ, ನೀವು ಆ ಸೂಕ್ಷ್ಮ ವೇದವನ್ನು ಪಠಿಸುತ್ತಿದ್ದೀರಿ, ಕೇಳುತ್ತಿದ್ದೀರಿ, ಓದುತ್ತಿದ್ದೀರಿ ಪುಸ್ತಕಗಳಲ್ಲಿ. अलंकार अग है अनुरागी दृष्टि मुष्टि नहीं आवरे अक लोक का वेद न जाने चार वेद क्या गावेरी. ಅಖದ ಅರ್ಥ ಅದರ ಬಗ್ಗೆ ಹೇಳಿಲ್ಲ. ಅಂದ್ರೆ ಎಂದಿಗೂ ಅದರ ಚರ್ಚೆ ಎಲ್ಲಿಯೂ ಆಗದಿರುವುದು ಈ ಪೃಥ್ವಿಯ ಮೇಲೆ. ಅದು ಮೇಲಿನ ಏನು 4 ಪೋರ್ಷನ್ಗಳಿವೆ, ಅದೆಲ್ಲವೂ ಕೂಡ ಅಖಲೋಕವೆಂದು ಕರೆಯಲ್ಪಡುತ್ತದೆ. ಮತ್ತು ಆ 4ರಲ್ಲಿ ಎಲ್ಲಕ್ಕಿಂತ ಮೇಲಿನದು ಕೂಡ ಅಖಲೋಕ, ಅನಾಮಿ ಲೋಕವೆಂದು ಕರೆಯಲ್ಪಡುತ್ತದೆ. ಸತ್ಯಲೋಕ, ಅಲಕಲೋಕ, ಅಗಮಲೋಕ ಮತ್ತು ಅಖಲೋಕ. ಅಖಲೋಕದ ರಹಸ್ಯವು ಅವರಿಗೆ ಗೊತ್ತಿರುತ್ತದೆ. ಯಾರು ಕೆಳಗಿನ 3ರ ಬಗ್ಗೆ ಕೂಡ ತಿಳಿದಿರುತ್ತಾನೆ. ಇವು ಕೋಡ್ ವರ್ಡ್, ಸಾಂಕೇತಿಕ ಶಬ್ದಗಳಾಗಿರುತ್ತವೆ ಮಹಾಪುರುಷರ ವಾಣಿಯಲ್ಲಿ. ಯಾರೋ ಒಬ್ಬ 4 ವೇದಗಳನ್ನು ಕಂಠಸ್ಥ ನೆನಪಿಸಿಕೊಳ್ಳುತ್ತಿದ್ದರು ಋಷಿ ಬ್ರಾಹ್ಮಣ. ಅವರನ್ನು ಚತುರ್ವೇದಿಗಳೆಂದು ಕರೆಯುತ್ತಿದ್ದರು ಮತ್ತು ಅವರ ಮಹಿಮೆ ವಿಶೇಷವಾಗಿ ಆಗುತ್ತಿತ್ತು, ದೊಡ್ಡ ವಿದ್ವಾನರೆಂದು. ಮತ್ಯಾರೋ 3 ವೇದಗಳನ್ನು ಕಂಠಪಾಠ ಮಾಡಿಕೊಳ್ಳುತ್ತಿದ್ದರು, ಅವರನ್ನು ತ್ರಿವೇದಿ. ಇನ್ಯಾರೋ 2 ವೇದಗಳನ್ನು ಕಂಠಪಾಠ ಮಾಡಿಕೊಳ್ಳುತ್ತಿದ್ದರು, ಅವರನ್ನು ದ್ವಿವೇದಿ ಎನ್ನುತ್ತಿದ್ದರು. ಹಾಗಾಗಿ ಮಕ್ಕಳೇ, ಇದರಿಂದ ಯಾವುದೇ ಲಾಭವಾಗಿರಲಿಲ್ಲ ಅವರಿಗೆ. ಪಠಿಸಿ ನೆನಪಿನಲ್ಲಿಟ್ಟುಕೊಳ್ಳಿ, ಇಲ್ಲವೇ ಹಾಗೆ ಓದಿಕೊಳ್ಳಿ. ನಮ್ಮಲ್ಲಿ ಇದೂ ಕೂಡ ಒಂದು ರೋಗವಿದೆ. ವಾಹ್, ಏನು ಮಾತು! ಆ ಭಕ್ತನಿಗೆ ತುಂಬಾ ವಾಣಿಗಳು ನೆನಪಿದೆ, ಚೆನ್ನಾಗಿ ವಾಣಿಗಳನ್ನು ಸ್ಮರಣೆಯಲ್ಲಿಟ್ಟಿದ್ದಾನೆ, ಸ್ಪಷ್ಟವಾಗಿ ಹೇಳುತ್ತಾನೆ, ಬೇಗ ಬೇಗನೆ ಸ್ಪೀಡಾಗಿ. ಇದನ್ನು ಯಾರಿಂದಲಾದರೂ ಕೆಡಿಸಿಕೊಳ್ಳಿ ಅಥವಾ ನೀವು ಓದಿಕೊಳ್ಳಿ, ಆದರೆ ಮಾತು ತಿಳಿದು ಬರಬೇಕು. ಆದ್ದರಿಂದ ಇದು ಕೂಡ ಕೊರತೆ ಆಗಿದೆ. ಗುರು ಕೊತ್ತಜೆ ಬಜೆಜೋ ಆನ ತಾಪಶುವಾಕೋ ಫೋಕಟಿಗೆನ. ಎಲ್ಲ ಜ್ಞಾನವನ್ನು ದಾಸನು ತಿಳಿಸಿದ್ದಾನೆ. ಒಂದೊಮ್ಮೆ ಯಾರಾದರೂ 2 ಮಾತುಗಳನ್ನು ಬಡಬಡಿಸುತ್ತಿದ್ದರೆ ಮತ್ತು ಅವನಲ್ಲಿ ನಿಮ್ಮ ಆಸ್ತಿ ಉಂಟಾದರೆ ನಿಮ್ಮ ಭಕ್ತಿಯಲ್ಲಿ ಕ್ಷೀಣತೆ ಬರುತ್ತದೆ. ನೀವು ಎಚ್ಚರಿಕೆಯಿಂದ ಇರಬೇಕು, ಎಲ್ಲ ರೀತಿಯಿಂದ ಮರ್ಯಾದಿತರಾಗಿರಬೇಕು. ಆಗ ಮಾತ್ರ ಪತಿವ್ರತೆಯ ಪದವಿಯ ಮೇಲೆ ಬರುವಿರಿ, ಮತ್ತು ಅದು ಪತಿವ್ರತೆಯ ಪದವಿ ಎಂದು ಕರೆಯಲ್ಪಡುತ್ತದೆ. ಈಗ ಹೇಳುತ್ತಾರೆ, ಯಾವಾಗ ನಿಮಗೆ ಮೇಲಿನ ಅಮರ ಲೋಕಗಳ ಜ್ಞಾನವೇ ಇಲ್ಲ, 4 ವೇದಗಳನ್ನು ಎಷ್ಟಾದರೂ ಪಠಿಸಿಕೊಳ್ಳಿ ಮತ್ತು ಎಷ್ಟಾದರೂ ತಿಳಿಸಿ. ಏನು ಯೂಸ್ ಇದೆ? ನಥಿಂಗ್. ಬೇಡ. आव जावे सो हंसा कहिए परमहंस नहीं आया रे पास तत्व दीन गुण तोड़ा या तो करिए माया रे सुन मंडल सुख सागर दरिया परमहंस परवाना रे सतगुरु में दी वेद लखाया है सतलोक नदानारे पगम दीप अमरापुर कोइए हिल मिल हंसा खेल रे दास गरीब देश है दुर्लभ सच्चा सतगुरु में दास गरीब देश है दुर्लभ सच्चा सतगुरु में सागर दीप अमरापुर कोइए जा खेल में कंसा खेल रे दास गरीब देश है दुर्लभ सच्चा सद्गुरु में. ಈಗೇನು ತಿಳಿಸುತ್ತಾರೆ? ಸ್ವರ್ಣಮಂಡಲ ಸುಖ ಸಾಗರದಲ್ಲಿ, ಎಲ್ಲಕ್ಕಿಂತ ಮೇಲಿನ ಲೋಕದಲ್ಲಿ ಸತ್ಯಲೋಕ ಸುಖ ಸಾಗರವಿದೆ. ಹಾಗೂ ಈ ಜ್ಞಾನವನ್ನು
ಅಲ್ಲಿರುವ ನಿವಾಸಿ ಸದ್ಗುರು ಮೈಲಿ ಸ್ವತಃ ಬಂದು ನನಗೆ ತಿಳಿಸಿದ್ದಾರೆ. ಪರಮೇಶ್ವರರು ಅಗಮ ದ್ವೀಪ್ ಎಲ್ಲಕ್ಕಿಂತ ಮುಂದಿನದ್ದು, ಎಲ್ಲಕ್ಕಿಂತ ಟಾಪ್ನಲ್ಲಿರುವುದು ಅಮರಾಪುರ, ಅಮರಲೋಕ, ಅಮರಪುರಿ ಎಂದು ಕರೆಯಲ್ಪಡುತ್ತದೆ. ಅಲ್ಲಿ ಹೋಗಿ ಈ ಎಲ್ಲ ಜೀವಿಗಳು ಯಾರು ಮುಕ್ತರಾಗಿದ್ದಾರೆ ಅಥವಾ ಮೊದಲಿನಿಂದಲೇ ಅಲ್ಲಿ ಇರುತ್ತಿದ್ದಾರೆ, ಅಲ್ಲಿ ಖುಷಿಯಿಂದ ಮೋಜು ಮಸ್ತಿ ಮಾಡುತ್ತವೆ. ಅಲ್ಲಿ ಯಾವ ಮೃತ್ಯು ಇಲ್ಲ, ಅಲ್ಲಿ ಯಾವ ರೋಗವಿಲ್ಲ, ವೃದ್ಧಾವಸ್ಥೆಯೂ ಇಲ್ಲ, ಯಾವ ಟೆನ್ಷನ್ ಇಲ್ಲ. ಅರೆ, ಎಷ್ಟು ಅದ್ಭುತ ಮಾತಾಗಿದೆ! ಸ್ವತಃ ಭಗವಂತ ತಿಳಿಸಿ ಹೋದರು. ಕಣ್ಣಾರೆ ಕಂಡ ಸಂತರು ಹೇಳುತ್ತಿದ್ದಾರೆ. ಏನಂದ್ರೆ, ಇಂತಹದ್ದೊಂದು ಲೋಕವಿದೆ ಮೇಲೆ ಏನು ನಿಮಗೆ ಕುತೂಹಲ ಉಂಟಾಗುವುದಿಲ್ಲವೇ? ಈ ಕೊಳಕು ಲೋಕದಲ್ಲಿ ಕೊಳೆಯುತ್ತಿದ್ದೀರಿ. ಬೇಸಿಗೆಯಲ್ಲಿ ಬಿಸಿಲಿನ ಕಾಟ, ಚಳಿಗಾಲದಲ್ಲಿ ಚಳಿಯ ಕಾಟ, ಮಳೆಯಾದರೆ ಬಟ್ಟೆ ಒದ್ದೆಯಾಗುತ್ತದೆ, ಅಲೆಯಬೇಕು ಆ ಕಡೆಯಿಂದ ಈ ಕಡೆ. ಮನೆಯಲ್ಲಿ ನೀರು ನುಗ್ಗುತ್ತದೆ, ಭೂಕಂಪವಾಗುತ್ತದೆ, ಪಾಪ ಕೂಡ. ಇಷ್ಟೊಂದು ಕಷ್ಟಗಳನ್ನು ನಾವು ಸಹಿಸುತ್ತಾ ಸಹಿಸುತ್ತಾ ಇಲ್ಲಿಯೇ ಇರಬಯಸುತ್ತೇವೆ. ಏಕೆಂದ್ರೆ ನಮ್ಮ ಆಸ್ತಿ ಇದರಲ್ಲಿಯೇ ನೆಲೆಸಿದೆ ಮತ್ತು ಇದು ಗೊತ್ತಿದೆ, ಇಲ್ಲಿ ಸದಾ ಇರಲು ಸಾಧ್ಯವಿಲ್ಲವೆಂದು. ಇದು ಕೂಡ ಗೊತ್ತಿದೆ, ಎಲ್ಲವೂ ಸರಿಯಾಗಿದೆ, ಆದರೆ ಇಲ್ಲಿ ಇರಲು ಕೂಡ ಸಾಧ್ಯವಿಲ್ಲವಲ್ಲ. ಇರಲಿ, ನಾವು ಇಷ್ಟೊಂದು ಅಭ್ಯಸ್ತರಾಗಿದ್ದೇವೆ, ನಾವು ಇಷ್ಟೊಂದು ಮಳ್ಳರಾಗಿದ್ದೇವೆ. ಈ ಕಷ್ಟಗಳನ್ನು ಏನೇನು ತಿಳಿಯುವುದಿಲ್ಲ. ಹಾಗೂ ಕಷ್ಟ ಅಸಲಿ, ಮೃತ್ಯು ಗೊತ್ತಿಲ್ಲ ಯಾವಾಗ ಆಗಿಬಿಡುತ್ತದೆ. ಇದರಿಂದಾದರೂ ಭಯಭೀತರಾಗಿ ಮತ್ತು ಮೇಲೆ ಏನೆಲ್ಲ ವಸ್ತು ಇವೆ ಎಂದು ತಿಳಿಸಿದ್ದೇನೆ. ಅಲ್ಲಿ ಹೋಗುವ ವಿಧಿಯನ್ನು ತಿಳಿಸಿದ್ದೇನೆ, ಅದರ ಮರ್ಯಾದೆ ತಿಳಿಸಿದ್ದೇನೆ. ಹಾಗಾಗಿ ಅಲ್ಲಿ ಹೋಗಲು ಈ ಜ್ಞಾನದಿಂದ ನಿಮ್ಮ ಇಚ್ಛೆ ಆಗುತ್ತದೆ, ಹಾಗೆಯೇ ಆಗುವುದಿಲ್ಲ ಮತ್ತು ಅವಶ್ಯವಾಗಿ ಆಗುತ್ತದೆ. ನೀವು ಈ ಮಾರ್ಗದ ಮೇಲೆ ದೃಢವಾಗಿರಿ ಮತ್ತು ದಾತನ ಹೆಸರಿನ ಮೇಲೆ ತೊಡಗಿಕೊಂಡು ಇರಿ. ಹಾಗೂ ಈ ವಿಚಾರ ಮಾಲೀಕನದ್ದು ಕೆರುತ್ತಲೇ ಇರಿ. ನಿಮ್ಮ ಬಳಿಯಂತೂ ಎಲ್ಲ ಸಾಧನಗಳಿವೆ. ಹಾಗೂ ಇಷ್ಟೊಂದು ಕಷ್ಟಪಟ್ಟಿದ್ದಾನೆ ದಾಸನು. 27-28 ವರ್ಷಗಳಾದವು. ಈ ಶರೀರವನ್ನು ಮಣ್ಣು ಎಂದು ತಿಳಿದು ಪಶುಗಳಿಗಿಂತಲೂ ಹೆಚ್ಚಿನ ಪರಿಶ್ರಮ ಮಾಡಿದೆ. ಆದರೂ ಕೂಡ ನೀವು ರಿಸಲ್ಟ್ ಕೊಡುತ್ತಿಲ್ಲವೆಂದಾದರೆ ದುಃಖವಾಗುತ್ತದೆ ದಾಸನಿಗೆ. ಪರಮಾತ್ಮ ಇದೇ ರೀತಿಯ ಕಷ್ಟದಲ್ಲಿದ್ದುಕೊಂಡು ಅಂತ್ಯದಲ್ಲಿ ಎಲ್ಲರಿಗೂ ತ್ಯಜಿಸಿ ಹೋಗಿಬಿಟ್ಟಿದ್ದರು. 120 ವರ್ಷ ಇದ್ದರೂ ಈ ಹೊಲಸು ಲೋಕದಲ್ಲಿ ಸತ್ಯಲೋಕ ರಾಜಧಾನಿಯನ್ನು ಬಿಟ್ಟು. ಆದ್ದರಿಂದ ಕಣ್ಣು ತೆರೆಯಿರಿ ಈಗಲಾದರೂ. ಆ ಸಮಯವಂತೂ ಅಶಿಕ್ಷಿತರಿದ್ದರೆ ಯಾವುದೇ ಪ್ರತ್ಯಕ್ಷ ಪ್ರಮಾಣ ಕಂಡು ಬರುತ್ತಿರಲಿಲ್ಲ. ಈಗಂತೂ ಎಲ್ಲವನ್ನೂ ತೆರೆದು ತೋರಿಸಿಬಿಟ್ಟೆ. ಗುರುದೇವರ ದಯೆಯಿಂದ, ಆಶೀರ್ವಾದದಿಂದ, ಪರಮಾತ್ಮನ ಕೃಪೆಯಿಂದ. ಇದೆಲ್ಲ ಇತಿಹಾಸ, ಎಲ್ಲ ಗ್ರಂಥಗಳು ನಿಮ್ಮ ಮುಂದಿವೆ ಮತ್ತು ಈ ನಕಲಿ ಆಡಂಬರ ಪೂರ್ತಿ ಮೋಸವಾಗಿದೆ. ದೃಷ್ಟಿಪಡಿಸೋ ದೋಕಾರೆ. ಗರೀಬ್ ದಾಸರು ಹೇಳುತ್ತಾರೆ, ದೃಷ್ಟಿಪಡಿಸೋ ಫಲ ಹೇ ಧರತಿ ಅಂಬರ್ ಕೈಲಾಶ್ ಯಾ ಕೃತ್ರಂಬಾಜಿ. ಇದೆಲ್ಲವೂ ಸುಳ್ಳಾಗಿದೆ. ಭಗವಂತನ ಭಕ್ತಿ ಮಾಡಿ ಸುರತ್ ಸಮಯ ಶ್ವಾಸ್. ಈಗೇನು ಹೇಳುತ್ತಾರೆ, गरीब जूने संकट मेट हो जे बिसरे नहीं मोही कह कबीर जैसन सारी चित गरी नहीं छुड़ाओ तो ही। गरीब 184 बंद से सतगुरु ले छुड़ाए जयपुर अंतर नाम हुए तो जूनी मोहर नहीं जान। गरीब जूनी संकट मेट हो देव निश्चल वास और अंतर में रखूंगा हो जम की नहीं तरास। ಗರೀಬ್ ದಾಸರು ಹೇಳುತ್ತಾರೆ, ಪರಮಾತ್ಮ ಕಬೀರರು ಹೇಳುತ್ತಿದ್ದಾರೆಂದು. ಯಾವಾಗ ನೀನು ನನ್ನವನಾಗಿ ಬಿಡುವೆ, ಸಮರ್ಪಿತನಾಗುವೆ. ನಿರಿಂಪತಿ ಮರ್ದ ಜಮಿ ಪರ್ಧರ್ತ ಮಾವ ಸಮರ್ಥ ಝಾಡು ಬೇದರ್ ನ ಕಟ್ಟ ನಗಿನ್ಯಾಲ. ಯಾವಾಗ ನಿಜ ಹಂಬಲದಿಂದ ಭಕ್ತನು ಪರಮಾತ್ಮನ ಕಡೆ ತೊಡಗುವನು, ಎಕ್ಕೆ ಸಾಧ್ಯ ಸಬ್ಸದೆ ಈ ಮಾರ್ಗದ ಮೇಲೆ ಬಂದು ಬಿಡುವನು. ಹೇಳುತ್ತಾರೆ, ಆಗ ಆ ಪತಿವೃತ್ತೆಯಾದ ಪ್ರಿಯ ಆತ್ಮಕ್ಕೆ ತನ್ನ ಜೀವನ ರೂಪಿ ಯಾತ್ರೆಯಲ್ಲಿ ಏನು ಮುಳ್ಳು ಬರುವುದಿತ್ತು, ದುಃಖ ಬರುವುದಿತ್ತು, ಅದನ್ನು ಪರಮಾತ್ಮ ಅಡ್ವಾನ್ಸ್ ಆಗಿ ಸ್ವಚ್ಛ ಮಾಡುತ್ತಾ ಹೋಗುತ್ತಾನೆ. ಮುಂದೆ ಮುಂದೆ ಹೇಗೆಂದ್ರೆ ಕಸಗುಡಿಸಿದಂತೆ. ಸಮರ್ಥ ಕಾಟ. ಇಲ್ಲಿ ಅದನ್ನೇ ತಿಳಿಸುತ್ತಿದ್ದಾರೆ. ಜೂನಿ ಸಂಕಟ ಮೇಟವು ಅವ್ರ ದೇವು ನಿಶ್ಚಲ್ ವಾಸ್
ಸಂಪೂರ್ಣವಾಗಿ ಸ್ಥಿರ ನಿವಾಸ ನೀಡುತ್ತೇನೆ, ಸದಾಕಾಲ ಇರುವಿರಿ, ಸತ್ಯಲೋಕದಲ್ಲಿ ಎಂದಿಗೂ ಮೃತ್ಯುವಾಗುವುದಿಲ್ಲ. ಪೂರ ಅಂತರ್ನ ರಾಖುವ, ಎದೆಗಪ್ಪಿಕೊಳ್ಳುವೆ ಆ ಮಕ್ಕಳನ್ನು. ಜಮ್ಕಿ ನಹಿ ತ್ರಾಸ್, ಕಾಲದ ಯಾವುದೇ ಕಷ್ಟವಾಗಲು ಬಿಡುವುದಿಲ್ಲ. ಗರೀಬ್ ಜೋ ಜನ್ ಹಮರಿ ಸರಣ ಹೈ, ತಾಕಾ ಹೂ ಮೈ ದಾಸ್, ಭಕ್ತಿ ಅಲ್ಲಾಹದ ಬಂದಗಿ, आनंद लोक पर काश। गरीब बेमुख प्राणी जाएंगे, दोजक द्वंद बहीरे, जाको नर नहीं सो मर तेरे, जिन यो गड़ा शरीर। गरीब जन मेरी सरल है, ताका हो मैं दास, गैल गैल लाग्या फिरू हूँ, जब तक धरणी ಆಕಾಶ. ಬಂದೇಜ್ಗೌಡ್ರವರು ಪೂರ್ತಿ ಸ್ಪಷ್ಟ ಮಾಡುತ್ತಾರೆ. ಏನಂದ್ರೆ, ಜೋಜನ ಮೇರಿ, ಒಮ್ಮೆ ಇವು ನನ್ನ ಶರಣದಲ್ಲಿ ಬಂದರೆ ನನ್ನ ಮಗಳು, ನಾನು ಅವನ ದಾಸನಾಗಿದ್ದೇನೆ. ಹಾಗೂ ಎಲ್ಲಿಯ ತನಕ ಅವನಿಗೆ ಮುಕ್ತಿಯನ್ನು ಕೊಡಿಸುವುದಿಲ್ಲವೋ ನಾನು ಜೊತೆಯಲ್ಲಿರುತ್ತೇನೆ. ಮಕ್ಕಳೇ, ಮೊದಲು ಕೂಡ ಜೊತೆಯಲ್ಲಿದ್ದರು. ನಾವು 600 ವರ್ಷಗಳ ಮೊದಲು ಜನ್ಮಿಸಿದಾಗ ಮಾಲೀಕರ ಶರಣ ಪಡೆದೆವು. ಆ ಮಾಲೀಕನ ಜೊತೆ ಇರುವ ಪ್ರಯತ್ನವನ್ನು ಸಫಲ ಮಾಡಿ ಈಗಲಾದರು. ಈಗಂತೂ ಕಣ್ಣು ತೆರೆಯಬೇಕು. ಶಿಕ್ಷಿತರಾಗಿದ್ದೀರಿ, ಓದು ಬರಬಲ್ಲವರು. ಈಗೇನು ಸಮಸ್ಯೆ ಶೇಷ ಉಳಿಯುತ್ತದೆ? ಜೋಜನ್ ಮೇರಿ ಶರಣ ದಾಸ್, ಗೇಲ್ ಗೇಲ್ ಆಗ್ಯಾಕರು ಜದ್ದ ತಪ್ಪಿ ಆಕಾಶ. ಹೇಳಿ, ದಾಸನ ಪರಿಭಾಷೆಯನ್ನು ಕೇಳಿದ್ದೀರಾ ನೀವು? ದಾಸ್ ಮೀನ್ ಗುಲಾಮ. ಗುಲಾಮನ ಈ ಅರ್ಥವಾಗುತ್ತಿತ್ತು. ಏನು ಹೇಳಿದ್ದರೂ ಅದೇ ಸರಿ. ಏನು ತಿನ್ನಲು ಸಿಗುವುದೋ ಅದನ್ನೇ ತಿನ್ನುವುದು, ಬೇರೆ ಅಬ್ಜೆಕ್ಷನ್ ಇಲ್ಲ. ಎಂಜಲು ಉಳಿದಿದ್ದು ಯಾವುದಾದರೂ ಸಿಗಲಿ ಅಥವಾ ಒಳ್ಳೆಯದೇ ಸಿಗಲಿ, ತೊಡಲು ಯಾವ ಬಟ್ಟೆ ಸಿಗುತ್ತವೆ ಅವುಗಳನ್ನೇ ತೊಡುವುದು. ಹಾಗೂ ದಾಸನ ಬೇರೆ ವಿಶೇಷ ಕೆಲಸ ಇದಾಗುತ್ತದೆ. ಕಸ ಗುಡಿಸುವುದು, ಬಟ್ಟೆ ಒಗೆಯುವುದು, ಹಾಸಿಗೆ ಹಾಸುವುದು, ಸ್ವಚ್ಛ ಮಾಡುವುದು, ಯಾವುದೇ ವಸ್ತುವನ್ನು ಎತ್ತಿಕೊಂಡು ತರುವುದು. ಕೇಳಿದ್ದನ್ನು ಅಬ್ರಾಹಿಂ ಸುಲ್ತಾನನ ಹಾಸಿಗೆ ಹಾಸಿದರು ದಾತ, ಒಬ್ಬ ದಾಸಿಯ ರೂಪ ಧರಿಸಿ. ಏಕೆ? ಏನು ಸಂಬಂಧವಿತ್ತು ಅವನೊಂದಿಗೆ? ಅವನು ಅವರ ಆತ್ಮವಾಗಿದ್ದಾನೆ. ನೀವು ಸಹ ಅವರದೇ ಆತ್ಮಗಳಾಗಿರುವಿರಿ. ಹಾಗೂ ಯಾವ ಮಗುವು ಸ್ವಲ್ಪವಾದರೂ ಲೈನಿಗೆ ಬರಲು ಆರಂಭಿಸಿದ್ದರೆ ತಂದೆ ತಾಯಿ ಇನ್ನೂ ಹೆಚ್ಚು ಅವನನ್ನು ಪ್ರೀತಿಸುತ್ತಾರೆ. ಏಕೆಂದರೆ ಇವನು ಕೆಟ್ಟದನ್ನು ಬಿಡಲಿ, ದುಷ್ಟ ಮಕ್ಕಳ ಸಹವಾಸ ಬಿಡಲೆಂದು ಇವನಿಗೆ ದಾಸನೆಂದು ಹೇಳುತ್ತಾರೆ. ಹೇಗೆ ಇವರು ನಿಮ್ಮ ದಾಸರಾಗಿದ್ದಾರೆ? ಹೇಗೆಂದ್ರೆ, ತ್ರಿಲೋಚನ ಹೆಸರಿನ ಭಕ್ತನಿದ್ದ. ಅವನದೇನು ಸೇವಾದಾರನಿದ್ದ. ಅವನು ಮನೆಗೆ ಹೋಗಿಬಿಟ್ಟ. ಅದೇ ದಿನ ಭಕ್ತನಿಗೆ ಸಾಯಂಕಾಲ ಅತಿಸಾರವಾಯಿತು. ಅವನು ಹೋಗುತ್ತಿದ್ದಾಗಲೇ ಅತಿಸಾರವಾಯಿತು. ಅವನು ಹೇಳತೊಡಗಿದ, ಗುರುದೇವ, ನಾನು ಹೋಗುವುದಿಲ್ಲ, ನಿಮಗೆ ತೊಂದರೆ ಹೆಚ್ಚಾಗಿದೆ. ಗುರುಗಳು ಹೇಳಿದರು, ಮಗು ಹೋಗು, ಬಹಳ ದಿನಗಳಾದವು, ನೀನು ಮನೆಗೆ ಹೋಗಿ, ಸಣ್ಣ ಪುಟ್ಟ ಭೇರಿ ಆಗುತ್ತಿರುತ್ತದೆ. ಅವನಂತೂ ಹೋಗಿಬಿಟ್ಟ. ಹಾಗೂ ಆ ತ್ರಿಲೋಚನ ಭಕ್ತನಿಗೆ ಹೆಚ್ಚು ಕಷ್ಟವಾಯಿತು. ಏಳಲು ಸಹ ಆಗುತ್ತಿರಲಿಲ್ಲ. ಮಲತ್ಯಾಗ ಕೂಡ ಅಲ್ಲಿಯೇ ಅಕ್ಕಪಕ್ಕದಲ್ಲಿಯೇ ಮಾಡತೊಡಗಿದ. ಪರಮಾತ್ಮ ಅದೇ ಸಮಯ ಬಂದರು. ಆ ಭಕ್ತನ ರೂಪ ಮಾಡಿಕೊಂಡು ಅವನ ಮಲ ಎತ್ತಿದರು, ಅವನ ಬಟ್ಟೆ ಒಗೆದರು. 1 ತಿಂಗಳ ನಂತರ ಆ ಸೇವಕ ಬಂದ. 1 ತಿಂಗಳು ದಾತ ಅಲ್ಲಿ ಅವನ ಸೇವೆ ಮಾಡುತ್ತಿದ್ದರು. ಆ ಭಕ್ತನು ಬಂದನು. ಮನೆಯಿಂದ ಎಲ್ಲ ಸಾಮಾನು ತಂದ. ಅಲ್ಪ ಸ್ವಲ್ಪ ಗುರುದೇವರಿಗಾಗಿ ತಿನ್ನಲು ಕುಡಿಯಲು ತಯಾರಿಸಿಕೊಂಡು ಅವನ ತಾಯಿಯಿಂದ ಪಡೆದು ತಂದಿದ್ದ. ಹಾಗೂ ಬಂದು ಅರ್ಪಿಸಿಬಿಟ್ಟ ಗುರುಗಳ ಚರಣಗಳಲ್ಲಿ. ಮತ್ತು ತೊಡಗಿದ ಗಂಟು ಬಿಚ್ಚುತ್ತಾ ಹೇಳಿದ, ಮಹಾರಾಜರೇ, ನನ್ನ ತಾಯಿ ಇದನ್ನು ಕೊಟ್ಟಿದ್ದಾಳೆ, ಅದನ್ನು ಕೊಟ್ಟಿದ್ದಾಳೆಂದು. ಆ ಸೇವಕ ಸ್ಯಾಲರಿ ಮೇಲಿದ್ದ. ಭಕ್ತರು ದುಡ್ಡು ಸಂಗ್ರಹಿಸಿ ಅವನಿಗೆ ಕೊಡುತ್ತಿದ್ದರು. ಭಕ್ತನು ಸಹ ಆಗಿದ್ದ ಅವನು. ಹೇಗೆಂದ್ರೆ, ಈಗ ನಾವು ನಮ್ಮ ಮಕ್ಕಳಿಗೆ ಹಾಗೆಯೇ ಮಾಡುತ್ತಿದ್ದೇವೆ. ಮತ್ತು ಹೇಳತೊಡಗಿದ, ನಿಮಗಾಗಿ ಬಟ್ಟೆ ಕಳುಹಿಸಿದ್ದಾಳೆ ನನ್ನ ತಾಯಿ, ಇದನ್ನು ತಿನ್ನಲು ತಯಾರಿಸಿದ್ದಾಳೆ, ಒಣ ಹಲುವ. ಆ ತ್ರಿಲೋಚನ ಭಕ್ತ ಹೇಳಿದ, ಏನು ಹೇಳುತ್ತಿರುವೆ? ಇದನ್ನು ಎಲ್ಲಿಂದ ತಂದೆ ನೀನು? ಅರೆ, ನೀನಂತೂ ಎಲ್ಲಿಯೂ ಹೋಗೇ ಇಲ್ವಲ್ಲ, ಇದೇನು ಹೇಳುತ್ತಿರುವೆ? ಅದಕ್ಕೆ ಹೇಳಿದ, ನಾನಂತೂ ಈಗ ಬಂದಿದ್ದೇನೆ, ಅದೇ ದಿನ ಹೋಗಿದ್ದೆ. ನಿಜವಾಗಿ ಹೇಳುತ್ತಿದ್ದೇನೆ ನೋಡಿ, ಸುಳ್ಳು ಹೇಳುತ್ತಿಲ್ಲ. ಈಗ ತ್ರಿಲೋಚನ ಭಕ್ತನು ಉಲ್ಟಾ ಬಿದ್ದು ಅಳತೊಡಗಿದ. ಹೇ ಭಗವಂತ, ಹೇ ಪರಮಾತ್ಮ, ಹೇ ಮಾಲಿಕ,
ಇಂತಹ ನಿಷ್ಪ್ರಯೋಜಕ ವ್ಯಕ್ತಿಗೆ ಇಷ್ಟು ಸಹಕಾರ ನೀಡಿದ್ದೀರಿ. ಅದಕ್ಕಾಗಿ ಮಕ್ಕಳೇ, ಜೋಜನ್ ಮೇರಿ ನೀವು ಈ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಪೂರ್ತಿ 100ಕ್ಕೆ 100ರಷ್ಟು ಸತ್ಯ ಮಾತುಗಳಾಗಿವೆ. ಮಾಲೀಕ ದೂರವಿಲ್ಲ. ನಾವೇ ಅವರಿಂದ ಬಹಳ ದೂರ ಹೋಗಿಬಿಟ್ಟಿದ್ದೇವೆ. ನಾವು ಅವರ ವ್ಯಾಪ್ತಿಗಿಂತಲೂ ಸಹ ದೂರ ಆಗಿದ್ದೇವೆ. ಕಾಲನಿಗೆ ಇಷ್ಟೊಂದು ಹತ್ತಿರ ಹೋಗುತ್ತಿದ್ದೇವೆ. ಈಗ ಅಲ್ಲಿಂದ ಸೆಳೆಯುತ್ತಿದ್ದಾರೆ. ಕಷ್ಟಪಟ್ಟು ಜ್ಞಾನ ಹೇಳಿ ನಿಮ್ಮ ಬುದ್ಧಿಯನ್ನು ವಿಕಸಿತ ಮಾಡಲಾಗಿದೆ. ಈಗಲೂ ಕೂಡ ಯಾವುದಾದರೊಂದು ಕಾಲನು ಅಸಂಬದ್ಧತೆ ಮನಸ್ಸಿನಲ್ಲಿ ಇಟ್ಟಿರುತ್ತಾನೆ. ಆದರೆ ಈ ಉದಾಹರಣೆಗಳಿಂದ, ಈ ನಿಜ ಜ್ಞಾನದಿಂದ, ದಾಸನ ನಿಜವಾದ ಸೇವೆ, ಪರಿಶ್ರಮದಿಂದ ಪರಮಾತ್ಮನ ಕೃಪೆ ಅವಶ್ಯವಾಗುತ್ತದೆ. ನಿಮ್ಮ ಕಣ್ಣುಗಳು ಅವಶ್ಯವಾಗಿ ತೆರೆಯುತ್ತವೆ. ಏನು ಹೇಳುತ್ತಾರೆ? ಗರೀಬ್ ಇಸ್ ಮಾಟಿಕೆ ಮಹಲಮೆ ಮಗನ ಭಯ ಕ್ಯೂ ಮೂಡ್. ಈ ಮಣ್ಣಿನ ಮನೆಯಲ್ಲಿ ಸಡಗರದಿಂದ ಸುತ್ತುತ್ತಿದ್ದೀರಿ. ಕರ್ಸಾಹಿವಿಗೆ ಬಂದಿಗೆ ಸಾಯಿಬು ಡೂಡ್. ಗರೀಬ್ ಜಿರ್ಮಲ್ ದಿಪ್ಪಕ್ ತೇಜ್ ಕೆ ದಸೋಂದಿ ಸಾದರ್ ಹಾಲ್. ಸದ್ಗುರು ಕಿ ಸೇವಾ ಕರವ ಪಾವನ ಏನಂದ್ರೆ, ಯಾರು ಸದ್ಗುರುವಿನ ಶರಣದಲ್ಲಿದ್ದಾರೆ, ಗುರುಗಳ ಸೇವೆಯಲ್ಲಿದ್ದಾರೆ, ಅವರಿಗೆ ಜಿಲಿಮಿಲ್ ದೀಪಕ್ ತೇಜಕ್ಕೆ 4 ಕಡೆಯಿಂದ ಖುಷಿಯೇ ಖುಷಿ ಆಗುತ್ತದೆ. ಅವರ ಮನೆಯಲ್ಲಿ ಅವ್ರ ಪಾವೇ ಮುಕ್ತ ಮಾಲ್. ಮುಕ್ತ ಅಂದ್ರೆ ಮೋಕ್ಷ, ಜನ್ಮ ಮರಣ ರೂಪಿ ಜಂಜಾಟದಿಂದ ಮುಕ್ತಿ. ಅಂದ್ರೆ ಈ ಮೋಕ್ಷ ರೂಪಿ ಧನವನ್ನು ಪ್ರಾಪ್ತಿಸಿಕೊಳ್ಳುವರು. ಅರೆ ಮುಗ್ಧ ವ್ಯಕ್ತಿಯೇ, नंगा आया जगत में और नंगा ही टूटा, बीच में ख्वाबी ख्याल है ಮನವಾಯ ಬರವಾಯ್. ಅದೇನು ಮಧ್ಯದಲ್ಲಿ ಇತ್ತು, ಅದು ಖ್ವಾಬಿ ಖ್ಯಾಲ್ ಅಂದ್ರೆ ಸ್ವಪ್ನವಾಗಿತ್ತು. ಅವ್ರ ಸ್ವಪ್ನ ಸಾಧ ಟೂಟು ಬೋಲ್ಡ್ ಪಕಡವಾಯ್. ಹಾಗಾಗಿ ಮಕ್ಕಳೇ, ಇಷ್ಟೊಂದು ಅದ್ಭುತ ಜ್ಞಾನವಾಗಿದೆ ಮತ್ತು ಈ ಮನಸ್ಸು ಇಷ್ಟೊಂದು ಪ್ರಭಾವಿಸುತ್ತಿದೆ ನಮಗೆ. ಇಷ್ಟು ಜ್ಞಾನ ಕೇಳಿದ ನಂತರ ಆತ್ಮ ಬಹಳ ಕಷ್ಟದಿಂದ ಮೇಲೇಳುತ್ತದೆ, ಎಚ್ಚರಗೊಂಡಂತೆ ಆಕಳಿಸುತ್ತದೆ. ಆದರೆ ತೊಡಗಿಕೊಂಡಿರಿ, ಕೇಳುತ್ತಾ ಇರಿ. ಭಕ್ತಿಯನ್ನು ಅವಶ್ಯವಾಗಿ ಮಾಡಿ, ಸೇವೆಯನ್ನು ತಪ್ಪಿಸಿಕೊಳ್ಳಬೇಡಿ. ದಾನ ಮಾಡಲು ಹಾತೊರೆಯಿರಿ. ಕಬೀರ್ ಚಿನಿ ಚೌಂಟ್ ಬರಲೇಗಿ ನವೀನ ಟ್ಯಾಂಡೀರ್ और दान दिए धन घटे नहीं कैरे सा कबीर. ಆದರೆ ಹೇಗೆ? ಕಬೀರ್ ಗುರುವಿನ ಮಾನ ಬೇರದೆ ಗುರುವೆಂದೆ ದಾನ್ ಗುರುವೆಂದು ನಿಷ್ಫಲ ಹೇಳಬೇಕು ಛೋಡಬೇಡ. ಗುರು ಪೂರ್ಣವಾಗಿರಬೇಕು, ಸಮರ್ಥನಾಗಿರಬೇಕು, ಸಂಪೂರ್ಣ ಆಧ್ಯಾತ್ಮ ಜ್ಞಾನ ಅವನ ಬಳಿ ಇರಬೇಕು, ಪೂರ್ಣ ವಿಧಿ ಗೊತ್ತಿರಬೇಕು, ಅವನಿಗೆ ಆದೇಶ ಪ್ರಾಪ್ತವಾಗಿರಬೇಕು. ತಮ್ಮ ಗುರುಗಳಿಂದ ದೀಕ್ಷೆ ನೀಡುವ ಅವನು ಸದ್ಗುರು ಆಗಿದ್ದಾನೆ. ನಿಮಗೆ ಮಕ್ಕಳೇ ಅದೆಲ್ಲವೂ ಪ್ರಾಪ್ತವಾಗಿ ಬಿಟ್ಟಿದೆ. ಈಗ ಸಮರ್ಪಣೆ ಮಾಡಿ. ಗಿರಿವಿಯೇ ಸಂಸಾರ ಗ್ರೀವದಾಸಯೇ ವಕ್ತ ಜಾತೆ ಸರ್ವೋಗಿ ಇಸ್ಪೈರಿ. ಗ್ರೀವದಾಸಯೇ ವಕ್ತ ಜಾತೆ ಪರೋಗಿ ಇಸ್ಪೈರಿ. ಮಕ್ಕಳೇ, ಯಾರು ಭಕ್ತಿಯನ್ನು ಮಾಡುವುದಿಲ್ಲವೋ ಅವರಂತೂ ಹಾಗೆಯೇ ಅಳುತ್ತಾರೆ. ಮತ್ತು ಯಾರು ಭಕ್ತಿಯನ್ನು ಅರ್ಧಂಬರ್ಧ ಮಾಡುತ್ತಾರೆ ಅವರು ಪಾರಾಗದೆ ಅಳುತ್ತಾರೆ. ಮತ್ತೆ ಜನ್ಮವಾಯಿತು, ಮನುಷ್ಯನದೇ ಆಯಿತು. ಈ ಪ್ರೋಸೆಸ್ ಮರಳಿ ಶುರುವಾಗುತ್ತದೆ. ಮಗು ಆದೆವು, ಚಿಕ್ಕವರಿದ್ದೆವು, ಮತ್ತೆ ಯುವಕರಾದೆವು, ಮತ್ತೊಮ್ಮೆ ಓದಲು ತೊಡಗಿದೆವು, ನಂತರ ಮದುವೆಯಾಯಿತು, ಮಕ್ಕಳ ಪಾಲನೆಯಲ್ಲಿ ತೊಡಗಿದೆವು, ಕೆಲಸ ಸಿಗಲಿಲ್ಲ, ಅದೊಂದು ಟೆನ್ಷನ್. ಆಮೇಲೆ ಏನೋ ಭಕ್ತಿ ಹಿಡಿಸುವುದೋ ಬಿಡುವುದೋ, ಪಾಪಗಳು ಅಷ್ಟು ಅಧಿಕವಾಗಿರುತ್ತವೆ. ಆದರೆ ಈಗ ನಿಮಗೆ ಭಕ್ತಿ ಹಿಡಿಸಿದೆ, ಒಪ್ಪಿಗೆಯಾಗಿದೆ, ನಿಮಗೆ ಒಳ್ಳೆಯ ಹಂಬಲ ಉಂಟಾಗಿದೆ, ನಿಮ್ಮ ಆತ್ಮದ ಜ್ವರ ಶಾಂತವಾಗಿ ಬಿಟ್ಟಿದೆ. ಈಗ ಈ ಟ್ರೀಟ್ಮೆಂಟ್ನಲ್ಲಿ ಕೊರತೆ ಇಡಬೇಡಿ. ಈ ಸೇವೆ, ಸ್ಮರಣೆ, ದಾನ, ಮರ್ಯಾದೆಯ ಪಾಲನೆ ಮಾಡುತ್ತಾ ಇರಿ. ಸತ್ಸಂಗವನ್ನು ಅವಶ್ಯವಾಗಿ ಕೇಳಿ. ತದನಂತರ ಇದು ನಿಮಗೆ ಈ ಸತ್ಸಂಗ ಶಾರ್ಟ್ನಲ್ಲಿ ಬಹಳಷ್ಟನ್ನು ತಿಳಿಸಲಾಗುತ್ತಿದೆ. ಮೊದಲು ವಿಸ್ತಾರದಲ್ಲಿ ಬಹಳ ಸಮಯ ಹಿಡಿಯುತ್ತಿತ್ತು. ಇದು ನೋಡಿ ಗೀತೆ, ಇದನ್ನು ನೋಡಿ ವೇದ, ಇದು ನೋಡಿ ಪುರಾಣಗಳೆಂದು. ಆ 4 ಗಂಟೆಯ ಸತ್ಸಂಗ ಈಗ 1 ಗಂಟೆಯಲ್ಲಿ ಪೂರ್ಣವಾಗಿ ಬಿಡುತ್ತದೆ. ಸ್ಯಾಚುರೇಟೆಡ್ ಆಗಿದೆ, ಕ್ಯಾಪ್ಸುಲ್ ಆಗಿಬಿಟ್ಟಿವೆ ಇವು. ಸ್ಟಾರ್ಟ್ ಇಲ್ಲಿಂದಲೇ ಆಗಿತ್ತು. ದಾಸನ ಮೊದಲಿನ ಕ್ಯಾಸೆಟ್ಗಳನ್ನು ಕೇಳಿ. ಆ ಸಮಯ ಯಾರೂ ತೋರಿಸುತ್ತಿರಲಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ ಏನು ಪ್ರಮಾಣಗಳಿವೆ ಎಂದು. ಈ ಮಾತುಗಳನ್ನೇ ತಿಳಿಸಿಬಿಟ್ಟಿದ್ದೇನೆ. ನಂತರ ಎಲ್ಲವೂ ಪ್ರಮಾಣ ಮಾಡಿದೆ ಮಧ್ಯದಲ್ಲಿ. ಇಂದು ಮರಳಿ ಆ ಮಾತುಗಳೇ ಆಗಿವೆ. ಹಾಗಾಗಿ ಮಕ್ಕಳೇ, ಗುರುತಿಸಿಕೊಳ್ಳಿ ಆ ಪರಮಪಿತನನ್ನು ಮತ್ತು ಗುರುತಿಸಿಕೊಳ್ಳಿ ನಿಮ್ಮ ಗುರುದೇವರನ್ನು.
ಪರಮಾತ್ಮ ನಿಮಗೆ ಮೋಕ್ಷವನ್ನು ಕೊಡಲಿ, ನಿಮಗೆ ಸದ್ಬುದ್ಧಿಯನ್ನು ನೀಡಲಿ, ನಿಮಗೆ ಭಗವಂತನ ಸ್ಮರಣೆ ಆಗುತ್ತಿರಲಿ, ಸತ್ಯಲೋಕವು ನೆನಪಿರಲಿ, ಕಾಲನ ಕಷ್ಟವೂ ಕೂಡ ನೆನಪಿರಲಿ. ಇಲ್ಲಿಯೂ ಕೂಡ ಸುಖಿಯಾಗಿರಿ, ಸತ್ಯಲೋಕದಲ್ಲಿ ಸದಾ ಸುಖಿಯಾಗಿ ಬಿಡಿ. ಇದು ದಾಸನ ಆಶೀರ್ವಾದವಾಗಿದೆ. ಸತ್ ಸಾಹೇಬ್.